ಪೀಠಿಕೆಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೌದ್ಧಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ 11ನೇ ಬಂಗಾರ ಕಲಶಿದೆ. ಸರ್ವತ್ರಾದ್ಯವಸಾನಮೇವಮಂಕಿತಂ ತ್ಯಾಜ್ಯಂ ಯದುಕ್ತಂ ಚಿನೈ ತನ್ಮನ್ನೇ ವ್ಯವಹಾರ ಏವ ದಿಶಿತೋ ಯನ್ಯಾಶ್ರಯಸ್ತ್ಯಾಚಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದೈ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಘನೇ ಮಹಿಂ ನಿನನಿಚೇ ಬಧ್ನಂತಿ ಸಂತೋ ಧೃತಿಂ. ಅಮಿ ಸಂತಃ ನಿಜೇ ಮಹಿಮ್ನಿ ಧೃತಿಂ ಕಿಂ ನ ಬಧ್ನಂತಿ. ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ನಿಜದ ಮಹಿಮೆಯು ಹೇಗಿದೆ? ಶುದ್ಧ ಜ್ಞಾನಘನೆ, ರಾಗಾದಿಗಳಿಂದ ರಹಿತವಿರುವಂಥ ಚೇತನ ಗುಣ ಸಮೂಹವಿದೆ. ಏನು ಮಾಡುವುದರಿಂದ? ತತ್ ಸಮ್ಯಕ್ ನಿಶ್ಚಯಂ ಆಕ್ರಮ್ಯ, ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ. ಮಾಡಿಕೊಂಡಿದೆ ಒಂದು ಸಲ, ವರ್ತಮಾನದ ದೃಷ್ಟಿಯನ್ನು ಅದರ ಕಡೆಗೆ ಹರಿಸಲಾಗಿದೆ. ಅದು ತಾನಾಗೇನ ಹೇಗಿದೆಯೋ ಹಾಗೆ ಅನಂತ ಗುಣಗಳ ಸಮೂಹ ಇದೆ. ಯಾವುದೇ ಪ್ರಕಾರದ ಗುಣಭೇದ ಇಲ್ಲ. ಒಂದು ಚೈತನ್ಯ ರೂಪದಿಂದನ ವ್ಯಕ್ತ ಇದೆ. ಅಚೇತನವಿರುವಂಥ ರಾಗಾದಿಗಳಿಂದ ಸರ್ವಥಾ ರಹಿತ ಇದೆ. ಅಷ್ಟೇ ಅಲ್ಲ, ಕ್ಷಣಿಕ ಪರ್ಯಾಯದಿಂದ, ಪರ್ಯಾಯ ರೂಪದ ಪವನದಿಂದ ಸ್ವಲ್ಪ ಕೂಡ ಬಾಧೆಗೆ ಒಳಗಾಗುವುದಿಲ್ಲ. ಹೇಗಿದೆಯೋ ಹಾಗೆ ಅದನ್ನು ಈ ಪರ್ಯಾಯ ಏನು ಮಾಡಿದೆ? ಅನುಭವ ಗೋಚರ ಮಾಡಿಕೊಂಡಿದೆ. ಇದು ಸಮ್ಯಕ್ ದೃಷ್ಟಿ ಜೀವದನ್ನ ಮಾತಿದೆಯಲ್ಲ. ಸಮ್ಯಕ್ ದೃಷ್ಟಿ ಜೀವರುಗಳ ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಯಾಕೆ ಅನುಭವಿಸೋದಿಲ್ಲ ಅಂತ ಪ್ರಶ್ನೆ ಇದೆ ನಮ್ಮ ಸಲುವಾಗಿ. ಇದರಲ್ಲೇ ಯಾತಕ್ಕೆ ಬರ್ತಾರೆ ಅವರ? ಯಾವುದ ಅಸಾರ ಇದೆಯಲ್ಲ, ದುಃಖರೂಪ ಇದೆ, ಪರಾಧೀನ ಇದೆ, ಅದರೊಳಗೆ ಯಾತಕ್ಕೆ ಬರ್ತಾರೆ ಅವರ? ಕಾಣಿಸ್ತಾರಲ್ಲ, ಹಾಗಾದ್ರೆ ಅಲ್ಲೇ ಕಂಡ್ರನು ಕೂಡ ಅವ್ರು ಅದರ ಅನುಭವ ಮಾಡೋದು ಬಿಟ್ಟು ಇದರಲ್ಲೇ ಯಾಕೆ ಇರ್ತಾರಪ್ಪ? ಇರೋದು ಸಾಧ್ಯ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಅದರದೇ ಅನುಭವ ಆಗುವಂಥ ಆ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿ ಕೇವಲ ಜ್ಞಾನಕ್ಕೆ ಯಾಕೆ ಪ್ರಾಪ್ತ ಆಗ್ತಾ ಇಲ್ಲ? ಅರೆ, ಕೇವಲ ಜ್ಞಾನ ಆಗಲಿ ಅಥವಾ ಪರಮಾತ್ಮ ದಶೆ ಆಗಲಿ ಅವು ಸ್ವಕಾಲದೊಳಗೆ ಪ್ರಕಟ ಆಗುವಂಥವದವು. ಆ ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಸ್ಥಿರತೆಯ ಅನುಭವ ಏನಿದೆ ಅಲ್ಲ, ಇದು ಇವ್ರ ಕೈಯೊಳಗಿದೆ. ಅದನ್ನು ಮಾಡ್ತಾ ಇದ್ದಾರೆ ಅವರ. ಹೊರಗಡೆ ಯಾವಾಗ ಕರ್ಮದ ಅಭಾವ ಆಗುವುದಿದೆ ಆಗ್ತಿದೆ, ಯಾವಾಗ ಪೂರ್ಣ ದಶೆ ಪ್ರಕಟ ಆಗುವುದಿದೆ ಆಗ್ತಿದೆ. ಎಷ್ಟು ಸಹಜ ಇದೆ ಮತ್ತು ಧರ್ಮ ಸುಖ ಎಷ್ಟು ಸ್ವಾಧೀನ ಇದೆ. ಕರ್ಮ ನಾಶ ಮಾಡುವುದರಿಂದ ಸುಖ ಆಗ್ತಿದೆ ಅನ್ನುವ ಪರಾಧೀನತೆ ಇಲ್ಲ. ದರ್ಶನ ಮೋಹನೀಯದ ಉದಯವನ್ನು ತಡಿಬೇಕಾಗೋದು, ಉಪಶಮಗೊಳಿಸಬೇಕಾಗೋದು, ಇದು ಮಾತೇ ಇಲ್ಲ. ಅರೇ, ತನ್ನಲ್ಲೇ ಎಚ್ಚೆತ್ತುಕೊಂಡು ತನ್ನ ಸ್ವರೂಪ ಹೇಗಿದೆಯೋ ಹಾಗೆ ಮೊದಲ ಆಗಮದ ಆಧಾರದಿಂದ ನಂಬಿ ಅಂತರ್ಮುಖ ಪುರುಷಾರ್ಥ ನಿರಂತರ. ಅರೆ, ನನ್ನ ಸ್ವರೂಪ ಹೀಗಿದೆ, ಹೇಗಿದೆ. ಹೇಗಿದೆ
ರಾಗಾದಿಗಳಿಂದ ರಹಿತ ಇದೆ. ರಹಿತ ಸ್ವರೂಪ ಇಲ್ಲ, ರಹಿತವಿರುವಂಥ ಗುಣಗಳ ಸಮೂಹ ಇದೆ. ಅದು ಎಂಥ ಗುಣ? ಚೇತನಾ ಗುಣಗಳ ಸಮೂಹ. ಭಾಳ ಅದ್ಭುತ ರೀ. ಅರೆ, ಒಂದು ಶಬ್ದವನ್ನು ಕೂಡ ಬಿಟ್ರೆ ವಿಷಯ ಅಪೂರ್ಣ ಆಗ್ತಿದೆ. ಇನ್ನೊಂದು ಶಬ್ದ ಬೇಕಾಗಿತ್ತು, ಹೀಗೆ ಇಲ್ಲವೇ ಇಲ್ಲ. ಭಾಳ ಅದ್ಭುತ. ಜೈನ ದರ್ಶನದಲ್ಲಿ ಯಾರು ಲೇಖನ ಕಾರ್ಯವನ್ನು ಮಾಡಿದ್ರೋ ಅವರ ಜ್ಞಾನದ್ದ, ಅವರ ಸಹಜತೆದ್ದ, ಅವರಲ್ಲೇ ಇರುವಂಥ ಸತ್ಯದ ಸ್ವೀಕಾರದ ಅಳತೆ ಮಾಡಿದ್ರೆ ನಮ್ಮಲ್ಲಿ ಎಂಥ ಅಪೂರ್ಣತೆ ಇದೆ. ಯಾವ ಪ್ರಕಾರ ನಾವು ಅಸತ್ಯವನ್ನು ನಂಬುತ್ತಾ ಇದ್ದೇವೆ. ನಂಬದೇ ಇದ್ರೂ ಕೂಡ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದನ್ನು? ಅಸತ್ಯದ ನಂಬುಗೆಯನ್ನು ನಂಬುತ್ತಾ ಇಲ್ಲ. ಈ ಮಾತು ಸತ್ಯ ಇರಬಹುದು ಯಾವುದೋ ಒಂದು ಅಪೇಕ್ಷಾದಿಂದ, ಆದರೆ ಆ ಅಸತ್ಯದ ನಂಬುಗೆಯನ್ನು ಬಿಟ್ಟುಕೊಡ್ತಾನೆ ಇಲ್ಲರಲ್ಲ. ದೇಹ ಬಿದ್ದು ಹೋಗುವಂಥದ್ದು ಇದೆ, ಕ್ಷಣಿಕ ಇದೆ. ಸಂಯೋಗ, ಸಮಸ್ತ ಸಂಯೋಗಗಳದ್ದ ಸಮಯ ಮಾತ್ರದೊಳಗೆ ಎಲ್ಲವುದ್ರದ್ದು ನನ್ನ ಜ್ಞಾನಕ್ಕ ಅಥವಾ ನನಗ ವಿಯೋಗ ಆಗೋದಿದೆ. ಇದು ಗೊತ್ತಿದೆ ಏನಿಲ್ಲ, ಗೊತ್ತಿದ್ರೂ ಇಲ್ಲ, ಗೊತ್ತಿದ್ರೂ ಗೊತ್ತಿಲ್ಲವೇ ಇಲ್ಲರಿ. ಗೊತ್ತಿದೆ ಅಂದರೆ ಹ್ಯಾಗೆ ಗೊತ್ತಿದೆ? ಅರೆ, ಆಗಮದ ಮೂಲಕ ಗೊತ್ತಿದೆ. ಆಗಮದ ಮೂಲಕ ಗೊತ್ತಿದೆ ಇಷ್ಟ ಅಲ್ಲ, ಒಂದೊಂದು ಸಲ ಆಗಮದ ಅವಲಂಬನೆ ಇಲ್ಲದೇ ಇರುವೆಳೆಗಳು ಕೂಡ ಅದರದ ಜ್ಞಾನ ಆಗ್ತಿದೆ. ಆದರೂ ಕೂಡ ಅದರ ಕುರಿತಾಗಿ ನನ್ನದು ಶಾಶ್ವತ ಸುಖರೂಪ ಅನ್ನುವ ಯಾವ ನಂಬುಗೆ ಇದೆಯಲ್ಲ, ಅದಕ್ಕೆ ಹೋಗ್ತಾನೆ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಯಾವ ನಿಜ ಸ್ವರೂಪ ಇದೆಯಲ್ಲ, ರಾಗಾದಿಗಳಿಂದ ರಹಿತ ಇದೆ ಅದು. ಹಾಗಾದ್ರೆ ಆಗಮದಲ್ಲಿ ಅಂಥ ಯಾವ ಆತ್ಮಸ್ವರೂಪದ ನಿರೂಪಣೆಯನ್ನು ಸರ್ವಜ್ಞ ಪ್ರಭುಗಳ ದಿವ್ಯಧ್ವನಿಯ ಅನುಸಾರ ಆಚಾರ್ಯ ಭಗವಂತರು ಮಾಡಿದಾರೋ ಅದರ ವಿಶ್ವಾಸದಿಂದ ಅಂತರ್ಮುಖತೆಯ ಅಭ್ಯಾಸ ಮಾಡ್ತಾ ಹೋಗೋದು ನಮ್ಮ ಕೈಯೊಳಗಿದೆ ರೀ. ದರ್ಶನ ಮೋಹನೀಯದ ಉಪಶಮ ಆಗುವುದಾಗಲಿ, ಸಮ್ಯಕ್ ದರ್ಶನ ರೂಪದ ಒಂದು ನಿರ್ಮಲ ಪರ್ಯಾಯ ಪ್ರಗಟ ಆಗೋದಾಗಲಿ ಅಥವಾ ಮಾಡಿಕೊಳ್ಳೋದಾಗಲಿ ನಮ್ಮ ಕೈಯೊಳಗೆ ಇಲ್ಲ. ಅರೆ, ನನ್ನ ಪರ್ಯಾಯವನ್ನೇ ನಾನು ತಂದುಕೊಳ್ಳುವುದು ನನ್ನ ಕೈಯೊಳಗೆ ಇಲ್ಲ. ಇದು ವಸ್ತು ವ್ಯವಸ್ಥೆ ಇದೆ ನೋಡ್ರಿ. ನಂಬಿದರೂ ಸರಿ, ನಂಬದೇ ಇದ್ದರೂ ಸರಿ, ಯಾವಾಗ ನಂಬಿದರೂ ಇದನ್ನೇ ನಂಬಬೇಕಾಗೋದ್ರಿ. ಏನು ಹೇಳ್ತು? ಪರದೊಳಗಂತೂ ಯಾವುದೇ ಪ್ರಕಾರದ ಬದಲಾವಣೆ ಮಾಡುವ ಅಧಿಕಾರ ಈ ಜೀವನಿಗೆ ಇಲ್ಲ. ಎರಡನೇದ್ದು, ಇವು ತನ್ನ ಪರ್ಯಾಯದ ಕರ್ತ ಅದನು ಅಂಥೇಳಿ ಹೇಳಿದ್ರು. ಪರದ ಕರ್ತೃ ಇಲ್ಲ, ತನ್ನ ಪರ್ಯಾಯದ್ದನ ಕರ್ತ ಅದನು, ಕರ್ತೃ ಅದನು ಅಂಥೇಳಿ ಹೇಳಿದ್ರು. ಕರ್ತೃ ಅದನು ಅಂತಂದರೆ ಯಾವುದಿದೆ ಅದನ್ನು ಬದಲಿಸಿ ಯಾವುದು ಬೇಕೋ ಅದನ್ನು ತರುವ ರೂಪದ ಕರ್ತೃ ಇಲ್ಲ. ಹಾಗಾದರೆ ಎಂಥ ಕರ್ತೃ ಅದನ್ನ? ಅರೆ, ಆ ಪರ್ಯಾಯದೊಳಗೆ ಅವನು ವ್ಯಾಪ್ತ ಆಗ್ತಾನೆ ಅಂಥೇಳಿ ಕರ್ತೃ ಅಂದರೆ. ಆ ಪರ್ಯಾಯದೊಳಗೆ ಅವನೇ ಇರ್ತಾನಲ್ಲ. ಯಾವ ಪರ್ಯಾಯದೊಳಗೆ? ಯಾವುದೇ ಪರ್ಯಾಯದೊಳಗೆ, ಶುದ್ಧ ಪರ್ಯಾಯ ಇರಲಿ, ಅಶುದ್ಧ ಪರ್ಯಾಯ ಇರಲಿ. ಆದ್ರೆ ಅದನ್ನು ಅಶುದ್ಧ ಪರ್ಯಾಯದ ಕರ್ತೃ ಅಂಥೇಳಿ ವ್ಯವಹಾರದಿಂದ ಹೇಳಿದರು, ಶುದ್ಧ ಪರ್ಯಾಯದ ಕರ್ತೃ ಅಂಥೇಳಿ ನಿಶ್ಚಯದಿಂದ ಹೇಳಿದರು. ಅದು ಕೂಡ ಶುದ್ಧ ಪರ್ಯಾಯವನ್ನು ತಾನು ಮಾಡಿಕೊಳ್ಳುವ ಅಪೇಕ್ಷಾದಿಂದ ಕರ್ತೃ ಅಲ್ಲ. ಆದರೆ ಶುದ್ಧ ಪರ್ಯಾಯದೊಳಗೆ ಏನು ವ್ಯಾಪ್ತ ಆಗ್ತಾನಲ್ಲ, ಆ ವ್ಯಾಪ್ತ ಆಗುವಂಥ ಆತ್ಮ ಶುದ್ಧ ಪರ್ಯಾಯದ ಹಾಗೇನೆ ಅದನ್ನ ಅಂಥೇಳಿ ಶುದ್ಧ ಪರ್ಯಾಯದ ಕರ್ತೃ ನಿಶ್ಚಯದಿಂದ. ಇನ್ನೊಂದ್ಸಲ, ಶುದ್ಧ ಪರ್ಯಾಯದೊಳಗನೂ ಅಶುದ್ಧ ಪರ್ಯಾಯದೊಳಗನೂ ಅವನು ವ್ಯಾಪ್ತ ಆಗ್ತಾನೋ ಅಂಥೇಳಿ ಅವನನ್ನು ಕರ್ತೃ ಅಂದಿದ್ದಾರೆ. ಆದರೆ ಅದರಲ್ಲೇ ಕೂಡ ಭೇದ ಏನು ಮಾಡಿದ್ರು? ಶುದ್ಧ ಪರ್ಯಾಯದ ಕರ್ತೃ ನಿಶ್ಚಯದಿಂದ, ಅಶುದ್ಧ ಪರ್ಯಾಯದ ಕರ್ತೃ ವ್ಯವಹಾರದಿಂದ. ಶುದ್ಧ ಪರ್ಯಾಯದ ಕರ್ತೃ ನಿಶ್ಚಯದಿಂದ ಅಂಥೇಳಿ ಹೇಳಿದ್ರೆ ಇಲ್ಲಿ ಹೀಗೆ ಅರ್ಥ ಮಾಡಬಾರ್ದು. ಅಶುದ್ಧ ಪರ್ಯಾಯವನ್ನು ದೂರ ಮಾಡೋದಂತೂ ಸಾಧ್ಯ ಇಲ್ಲ. ಆದರೆ ಶುದ್ಧ ಪರ್ಯಾಯವನ್ನು ತಾನೇ ಮಾಡಿಕೊಂಡಿದ್ದಾನೆ, ಹೀಗೆ ಮಾತಂತೂ ಇಲ್ಲ.
ಹಾಗಾದ್ರೆ ಶುದ್ಧ ಪರ್ಯಾಯದ ಕರ್ತೃ ನಿಶ್ಚಯದಿಂದ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತಂದ್ರೆ, ಯಾವ ಪರ್ಯಾಯದೊಳಗ ಆತ್ಮ ಸ್ವಯಂ ದ್ರವತಿ ಹರಿದು ಬರ್ತಾನೋ ದ್ರವಿಸ್ತಾನೋ ಆ ಪರ್ಯಾಯದೊಳಗ ಅವನದೇ ರೂಪ ಕಂಡು ಬರುವುದರಿಂದ ಅಥವಾ ಆ ರೂಪದ ಹಾಗೆನ ಅವ ಇರುವುದರಿಂದ ಅವ ಏನು ಹೇಳಿದ್ರು ಶುದ್ಧ ಪರ್ಯಾಯದ ಕರ್ತೃ ನಿಶ್ಚಯದಿಂದ. ತಿಳಿತಂದ್ರೆ ಅಶುದ್ಧ ಪರ್ಯಾಯದ ಕರ್ತೃ ಅವನೇ ಇದ್ದಾನೆ ವ್ಯವಹಾರದಿಂದ. ಯಾಕೆ? ಅಶುದ್ಧ ಪರ್ಯಾಯದ ಹಾಗೆ ಅವ ಇಲ್ಲ ಅಂಥೇಳಿ ವ್ಯವಹಾರ ಅಂದರೆ, ಬೇರೆ ಏನೂ ಕಾರಣ ಇಲ್ಲ. ಆದ್ರೆ ಕರ್ತಾ ಶಬ್ದದ ಅರ್ಥ ನಾವು ತಪ್ಪು ಮಾಡ್ತಾ ಇದ್ದೇವಲ್ಲ, ಅದನ್ನು ಬಿಟ್ಕೊಡ್ಬೇಕಾಗೋದು. ಏನ ಕರ್ತ ಅಂತಂದ್ರೆ ಮಾಡುವಂಥವ ಈಗ ಅರ್ಥ ಇಲ್ಲ. ತನ್ನ ಪರ್ಯಾಯವನ್ನು ತಾನು ಮಾಡುವುದಿಲ್ಲ, ಇದು ನಿಶ್ಚಿತವಾಗಿ ತಿಳ್ಕೊಳ್ಳೋದ್ರಿ. ತನ್ನ ಪರ್ಯಾಯವನ್ನು ತಾನು ಮಾಡುವುದಿಲ್ಲ. ಹಾಗಾದರೆ ಕರ್ತ ಯಾಕಂದ? ಯಾವ ವ್ಯಾಪ್ತ ಇದ್ದಾನೋ ಅವ ಕರ್ತ ಇದ್ದಾನೆ. ಯಾವುದರೊಳಗೆ ವ್ಯಾಪ್ತ ಇಲ್ಲ, ಕರ್ಮದರೊಳಗೆ ವ್ಯಾಪ್ತ ಇಲ್ಲಲ್ಲ. ವಿಕಾರಿ ಪರ್ಯಾಯದೊಳಗ ಕರ್ಮ ವ್ಯಾಪ್ತ ಇಲ್ಲ ಅಂಥೇಳಿ ಕರ್ಮ ವಿಕಾರಿ ಪರ್ಯಾಯದ ಕರ್ತ ಇಲ್ಲ. ಪರದ್ರವ್ಯ ಅದರೊಳಗೆ ವ್ಯಾಪ್ತ ಇಲ್ಲ ಅಂಥೇಳಿ ಪರದ್ರವ್ಯ ಆ ದುಃಖದ ಕರ್ತ ಇಲ್ಲ. ಯಾವ ದುಃಖ ಆಗ್ತಿದೆಯಲ್ಲ ನಮ್ಗೆ, ಅದನ್ನು ನಮ್ಮಿಂದ ಆಗ್ತಿದೆ, ನಮ್ಮ ಅಜ್ಞಾನದಿಂದ ಆಗ್ತಿದೆ. ನಮ್ಮದೇ ಆದಂಥ ಏನೇನೋ ವಿಶೇಷ ಕಲ್ಪನೆಗಳದವಲ್ಲ, ಆ ಕಲ್ಪನೆಯ ವಿರುದ್ಧ ಇರುವುದರಿಂದ ನಮಗೆ ದುಃಖ ಆಗ್ತಿದೆ ರೀ. ನಮ್ಮ ಕಲ್ಪನೆ ಇರೋದು ಒಂದು ರೀತಿ, ಅಲ್ಲಿ ಕಾರ್ಯ ಆಗೋದು ಒಂದು ರೀತಿ, ಹೀಗಿರುವುದರಿಂದ ದುಃಖ ಆಗ್ತಿದೆ. ಅಂದ್ರೆ ಅಲ್ಲಿ ಆ ದುಃಖ ರೂಪದ ಅನುಭವದೊಳಗೂ ಕೂಡ ಅಜ್ಞಾನ ರೂಪ ಆತ್ಮನೇ ವ್ಯಾಪ್ತಿದ್ದಾನೆ. ಆ ದೇಹದ ರೋಗ ಅಥವಾ ಬೇರೆ ಏನಿದೆ ಅದು ವ್ಯಾಪ್ತ ಇಲ್ಲ ಅಂಥೇಳಿ ಪರದ್ರವ್ಯ ನನ್ನ ಭಾವದ ಪರಿಣಾಮದ ಸುಖ ದುಃಖದ ಕರ್ತ ಇಲ್ಲ. ನನ್ನ ಭಾವ ಶುದ್ಧ ಇರಲಿ ಅಶುದ್ಧ ಇರಲಿ, ಸುಖರೂಪ ಇರಲಿ ದುಃಖರೂಪ ಇರಲಿ, ಅದರ ಕರ್ತ ಯಾರ? ನಾನೇ ಇದ್ದೇನೆ. ಈಗ ನಮ್ಮದು ವಿಷಯ ಏನು ನಡೆದದ್ದು ಇತ್ತು? ರಾಗಾದಿಗಳಿಂದ ರಹಿತವಿರುವಂಥ, ಅರೆ ರಹಿತ ಇದ್ದಾನೆ ಅಂಥೇಳಿ ಹೇಳೋದಲ್ರಿ, ರಹಿತವಿರುವಂಥ ಚೇತನ ಗುಣಗಳ ಸಮೂಹ ಇದ್ದಾನೆ. ಈ ಪ್ರಕಾರ ವಿಶ್ವಾಸ ಜ್ಞಾನದೊಳಗೆ ದೃಢತೆ ಆಗತಾ ಹೋಯಿತು ಅಂತಂದ್ರೆ, ಅಥವಾ ಮಾಡ್ತಾ ಹೋದೆವು ಅಂತಂದ್ರೆ, ಒಂದು ದಿವಸ ದರ್ಶನ ಮೋಹದ ಉಪಶಮನ ತಾನಾಗಿ ಆಗ್ತಿದೆ. ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ, ಯಾವುದು ಮೋಕ್ಷ ಮಾರ್ಗದ ಪ್ರಥಮ ಶೀಢಿ ಇದೆಯೋ ಆ ಸಮ್ಯಕ್ ದರ್ಶನ ಪ್ರಕಟ. ಏನು ತಾತ್ಪರ್ಯ ಏನು ಹೊರತು ದರ್ಶನ ಮೋಹದ ಉಪಶಮ ಮಾಡುವುದಾಗಲಿ, ಸಮ್ಯಕ್ ದರ್ಶನವನ್ನು ಪ್ರಕಟ ಮಾಡಿಕೊಳ್ಳೋದಾಗಲಿ ಜೀವದ ಕೈಯೊಳಗೆ ಇಲ್ಲ. ಆದರೆ ಆಗಮದಲ್ಲಿ ಅಥವಾ ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿಯೊಳಗ ಜೀವದ ಸ್ವರೂಪ ಹೇಗಿದೆ ಅಂಥೇಳಿ ನಿರೂಪಿಸಲಾಗಿದೆಯೋ ಆ ಪ್ರಕಾರ ನಮ್ಮ ಜ್ಞಾನದೊಳಗ ಅಭ್ಯಾಸ ಮಾಡಿ, ಜ್ಞಾನದೊಳಗ ಶ್ರದ್ಧೆ ಮಾಡಿ, ಜ್ಞಾನ ಅಂತರ್ಮುಖ ಮಾಡೋದೇನಿದೆ ಇದು ನಮ್ಮ ಕೈಯೊಳಗಿದೆ. ಇದರಿಂದ ಕಾರ್ಯ ಆಗ್ತಿದೆ ಏನಿಲ್ಲ. ಅರೆ ಸಮ್ಯಕ್ ದೃಷ್ಟಿಗಳಿಗೆ ಇದರಿಂದನ ಆತ್ಮಸ್ಥಿರತೆಯ ಉದ್ಯಮ ಆಗ್ತಾ ಇದೆ. ಮಿಥ್ಯಾದೃಷ್ಟಿ ಯಾರಿದಾರೋ ಅವರು ಇದರಿಂದನ ಸಮ್ಯಕ್ ದೃಷ್ಟಿ ಆಗವ್ರದಾರೆ, ಆಗಿದ್ದಾರೆ ಇಂದಿನವರೆಗೆ. ಹಿಂದೆ ಶಿವಪುರ ಹೋದವರು ಮೇಣಿ, ಇಂದು ಶಿವಪುರ ಹೋಗುತ್ತಿರುವರು, ಮುಂದೆ ಶಿವಪುರ ಹೋಗಲಿರುವವರೆಲ್ಲರಿಗೂ ಸಹಿತ ಏನ ಇದೆ ಈ ಶುದ್ಧಾತ್ಮನ ನಂಬುಗೆ ಏನಿದೆ, ಇದು ಒಂದೇ ಆಧಾರ ಇದೆ. ಹಿಂದೆ ಯಾರ್ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ, ಹಿಂದೆ ಯಾರ್ಯಾರು ಹೋಗ್ತಾ ಇದ್ದಾರೆ, ನಾಳೆ ಮುಂದೆ ಯಾರ್ಯಾರು ಹೋಗೋರಿದ್ದಾರೆ ಎಲ್ರಿಗೂ. ಇದನ್ನು ಬಿಟ್ಟು ಬೇರೆ ಯಾವ ಉಪಾಯದಿಂದ ಭೂತಕಾಲದೊಳಗೆ ಯಾರೂ ಮುಕ್ತಿಪುರಿಯನ್ನು ತಲುಪಿಲ್ಲ, ವರ್ತಮಾನದೊಳಗೆ ತಲುಪುತ್ತಾ ಇಲ್ಲ, ಭವಿಷ್ಯದೊಳಗೆ ತಲುಪೋದ ಸಾಧ್ಯ ಇಲ್ಲ. ಇದು ನಿಶ್ಚಿತ ಇದೆ ರೀ ಅಂಥೇಳಿನ ಇದಕ್ಕೆ ಸಿದ್ಧಾಂತ ಅಂಥೇಳಿ ಹೇಳಿದ್ರು. ನಾವೇನು ಮಾಡಬಹುದಾಗಿದೆ? ಅಶುದ್ಧ ಪರಿಣಾಮವನ್ನು ಬಿಟ್ಟು ಕೊಡಬಹುದಾಗಿದೆನ? ಹೊರಗಂತೂ ಪರದ್ರವ್ಯದೊಳಗೆ ಕಾರ್ಮಣ ವರ್ಗನಾಗಳಿಂದ ರಚಿಸಲ್ಪಟ್ಟಿರುವಂಥ ಕರ್ಮದೊಳಗ, ಆಹಾರ ವರ್ಗನಾಗಳಿಂದ ನಿರ್ಮಿಸಲ್ಪಟ್ಟಿರುವಂಥ ಶರೀರದೊಳಗ, ಪುಣ್ಯಕರ್ಮದ ಉದಯದಿಂದ ಬಂದಿರುವಂಥ ಸಂಯೋಗದೊಳಗ ಏನು ಮಾಡೋ ಸಾಧ್ಯ ಇಲ್ಲ.
ಆದರೆ ನಮ್ಮದೇ ಆದಂಥ ಅಶುದ್ಧ ಭಾವವನ್ನು ತೆಗೆದುಹಾಕಿ ಶುದ್ಧ ಭಾವವನ್ನು ತರೋದು ಕೂಡ ಸಾಧ್ಯ ಇಲ್ಲ. ಜ್ಞಾನದೊಳಗ ನನ್ನ ಸ್ವರೂಪ ಹೇಗಿದೆಯೋ ಅರೆ ಮಹಾಭಾಗ್ಯದಿಂದ ಅನಂತ ಕಾಲದೊಳಗ ಯಾವುದರ ಪರಿಚಯ ಇಲ್ಲದೆ ಪರಾಧೀನತೆಯಿಂದ ದುಃಖ ಅನುಭವ ಮಾಡ್ತಾ ಇದ್ದೀನೋ ಅದರ ಪರಿಚಯ ಮಾಡಿಕೊಳ್ಳುವಂಥ ಅವಸರದಿಂದ ಪ್ರಾಪ್ತ ಆಗಿದೆ. ಅದರ ಪರಿಚಯ ಅನಾದಿ ಕಾಲದಿಂದ ಯಾವುದರ ಪರಿಚಯ ಇಲ್ಲದೇ ಇರುವ ಕಾರಣದಿಂದ ಅನಂತ ದುಃಖ ಭೋಗಿಸಿದೆನೋ ಆ ವಸ್ತುವಿನ ಪರಿಚಯ ಮಾಡಿಕೊಳ್ಳುವಂಥ ಮಹಾಭಾಗ್ಯ ಅವಸರದಿಂದ ನನಗೆ ಪ್ರಾಪ್ತ ಆದದ್ದಿದೆ. ಅದರ ಪರಿಚಯದೊಳಗೆ ನನ್ನ ಜ್ಞಾನವನ್ನು ರಥಗೊಳಿಸೋದು, ನಿಮಗ್ನಗೊಳಿಸೋದು, ನನ್ನ ಜ್ಞಾನಕ್ಕೆ ಸದೈವ ಅದರ ಪರಿಚಯದ ಕಾರ್ಯವನ್ನೇ ಅದಕ್ಕೆ ವಹಿಸೋದು, ಹೀಗೆ ಮಾಡೋದ ನಮ್ಮ ಕೈಯೊಳಗಿದೆ. ಸಮ್ಯಕ್ ದರ್ಶನ ಯಾವ ಸಮಯದಲ್ಲಿ ಆಗೋದಿದೆಯೋ ಅದು ಸ್ವಯಮೇವ ಅದೇ ಸಮಯದಲ್ಲಿ ಆಗೋದಿದೆ. ನಾವು ಪ್ರಯತ್ನ ಮಾಡುವುದರಿಂದ ಅದರ ಸಮಯ ನಿಕಟ ಬರ್ತಿದೆ ಹೀಗೆ ಮಾತು ಇಲ್ಲವೇ ಇಲ್ಲ. ಹಾಗಾದರೆ ಯಾವ ಸಮಯದೊಳಗೆ ಆಗೋದಿದೆ ಅದೇ ಸಮಯದೊಳಗಾಗಲಿ ಅಂಥೇಳಿ ಯಾರು ಅಸಡ್ಡೆ ಮಾಡ್ತಾರೋ, ಅದರ ಕುರಿತು ಅಸಾವಧಾನ ಆಗ್ತಾರೋ ಅವ್ರದ್ದು ನಿಯಮದಿಂದ ಅದು ಈಗ ನಿಕಟ ಸಮಯದೊಳಗೆ ಇಲ್ಲ ಅಂಥೇಳಿನ ಆ ಪ್ರಕಾರದ ಭಾವ ಆಗ್ತಿದೆ. ಯಾರಿಗೆ ಸಮ್ಯಕ್ ದರ್ಶನ ಅಂತೂ ಒಂದು ಸಮಯದ ಪರ್ಯಾಯ ಇದೆ. ಅರೆ ಸಮ್ಯಕ್ ದರ್ಶನ ಅಂತೂ ಒಂದು ಸಮಯದ ಪರ್ಯಾಯ ಇದೆ. ನಾನು ವ್ಯಕ್ತ ಜ್ಞಾನದಿಂದ ತ್ರಿಕಾಲಿಯ ಅವ್ಯಕ್ತ ಯಾವುದು ಧ್ರುವ ಸ್ವಭಾವ ಇದೆಯೋ, ನಿಜ ಸ್ವಭಾವ ಇದೆಯೋ ಅದನ್ನು ತಿಳ್ಕೊಳ್ಳುವ ಉದ್ಯಮ ಮಾಡೋದಿದೆ. ಅರೆ ಪಂಚಾಸ್ತಿಕಾಯದೊಳಗೆ ಹೇಳಿದರು, ಶುಭ ಅಥವಾ ಅಶುಭ ಪರಿಣಾಮಗಳನ್ನು ಹೋಗಲಾಡಿಸಿ ಶುದ್ಧ ಪರಿಣಾಮವನ್ನು ತರೋ ಸಾಧ್ಯ ಇಲ್ಲ. ಅದರ ಜ್ಞಾನವನ್ನು ಅಂತರ್ಮುಖಗೊಳಿಸಿ ಸ್ವಭಾವದ ಪರಿಚಯ ಜ್ಞಾನದ ಮೂಲಕ ಮಾಡಿಕೊಳ್ಳೋದು ಸಾಧ್ಯ ಇದೆ. ಇದರಲ್ಲೇ ಭೇದ ಗೊತ್ತಾಗ್ತಾ ಇದೆ ಅಂದರೆ ಸಮ್ಯಕ್ ದರ್ಶನ ಅಂದ್ರೆ ಏನ ಮತ್ತು ಜ್ಞಾನದ ಅಂತರ್ಮುಖತೆಯ ಅಭ್ಯಾಸ ಅಂದ್ರೆ ಏನ, ಇವು ಬೇರೆ ಇದಾವ ಅನ್ನೋದು ಗೊತ್ತಾಗ್ತಾ ಇದೆ ಏನಿಲ್ರಿ. ಸಮ್ಯಕ್ ದರ್ಶನ ಒಂದು ಗುಣದ ಒಂದು ಸಮಯದ ಪರ್ಯಾಯ ಇದೆ ರೀ. ಜ್ಞಾನ ತ್ರಿಕಾಲಿ ಜೀವದ ಸ್ವಭಾವ ಇದೆ ಪ್ರಭು. ಆ ಸ್ವಭಾವದೊಳಗೆ ಯಾವ ವ್ಯತ್ಯಾಸ ಆಗೋದನೇ ಇಲ್ಲ. ಈ ಪ್ರಕಾರ ವಸ್ತು ಸ್ವರೂಪ ಇದ್ರೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಈ ಪ್ರಕಾರದ ಸ್ವರೂಪ ಇದ್ರೂ ಕೂಡ ಇಂದು ಯಾವ ಜ್ಞಾನದ ಒಂದು ವಿಕಾಸ ಇದೆಯೋ ಆ ವಿಕಾಸಿತ ಜ್ಞಾನದೊಳಗ ಈ ಅನಂತ ಕಾಲದೊಳಗೆ ತಿಳಿಯದೇ ಇರುವಂಥ ನಿಜ ಸ್ವರೂಪವನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಇದೆ. ಆ ಕಾರ್ಯ ಮಾಡೋದಿದೆ. ಯಾವುದು ನಮ್ಮ ಕೈಯೊಳಗಿದೆಯೋ ಆ ಕಾರ್ಯ ಮಾಡೋದಿದೆ. ಮತ್ತು ಆ ಕಾರ್ಯ ಮಾಡುವುದರಿಂದ ಯಾವಾಗ ಸಮ್ಯಕ್ ದರ್ಶನ ಆಗೋದಿದೆ ಅವಾಗ ಇದೆ ಅಂದಮೇಲೆ ಈಗ ಯಾಕೆ ಮಾಡೋದ? ಅರೆ ಈಗ ಜ್ಞಾನದೊಳಗ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವ ಉದ್ಯಮ ಪ್ರಾಮಾಣಿಕ ರೂಪದಿಂದ ಆರಂಭ ಆಯಿತು ಅಂತಂದ್ರೆ ಯಾವ ಸಮಯದಲ್ಲಿ ಆರಂಭ ಆಗ್ತಿದೆಯೋ ಆ ಸಮಯದಲ್ಲಿ ದುಃಖದ ಮಾತ್ರ ಕಮ್ಮಿ ಆಗ್ತಿದೆ. ಬರೇ ಒಂದು ಸಮಯದಲ್ಲಿ ಕಮ್ಮಿ ಆಗುವುದಿಲ್ಲ. ಆ ಅಭ್ಯಾಸದೊಳಗೆ ಎಷ್ಟೆಷ್ಟು ಆಳ ಅಥವಾ ಬಲ ಬರ್ತಿದೆಯೋ ಅಷ್ಟಷ್ಟು ದುಃಖದ ಬಲ ಕಮ್ಮಿ ಆಗ್ತಿದೆ. ಮೇಲಿನ ಕಲಶದೊಳಗೆ ಹೇಳಿದ್ರಲ್ಲ, ಏನ ಪರ್ಯಾಯದೊಳಗೆ ರಥ ಅದನ್ನು ಅದರ ಸಲುವಾಗಿ ಅವನಿಗೆ ಪರ್ಯಾಯ ಅಂದ್ರನ ತಾನು ಅಂಥೇಳಿ ಅನುಭವ ಆಗ್ತಾ ಇದೆ. ಪರ್ಯಾಯ ರೂಪವಾಗಿನ ತನ್ನ ಅನುಭವ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅದನ್ನು ಬಿಡೋದಿದೆ ರೀ. ಹೇಗೆ ಬಿಡೋದ ಅಂತಂದ್ರೆ ಜ್ಞಾನವನ್ನು ದ್ರವ್ಯ ಸ್ವಭಾವದ ತಿಳುವಳಿಕೆಯ ಕಾರ್ಯದೊಳಗೆ ತೊಡಗಿಸೋದಿದೆ ರೀ. ಇಷ್ಟೇ ಇದೆ ನೋಡ್ರಿ. ಜೀವನಿಗೆ ಅಥವಾ ಯಾವುದೇ ದ್ರವ್ಯಕ್ಕೆ ಅಂಥೇಳಿ ಹೇಳೋದು ನಿಜವಾಗಿ ಏನು ಅವಶ್ಯಕ ಇಲ್ಲ. ಆದರೆ ಜೀವನಿಗೆ ಅಷ್ಟೇ ಎಲ್ಲ ಪ್ರತಿಯೊಂದು ದ್ರವ್ಯಕ್ಕೆ ತನ್ನ ದ್ರವ್ಯ ಮತ್ತು ಪರ್ಯಾಯವನ್ನು ಹೊರತುಪಡಿಸಿ ಎಲ್ಲೂ ಕಾರ್ಯ ಮಾಡುವ ಅವಕಾಶ ಇಲ್ಲ. 4 ದ್ರವ್ಯ ಅಂತೂ ದ್ರವ್ಯದ ಅನುರೂಪ ಪರ್ಯಾಯ ಹೊರಡ್ತಾ ಇದ್ದಾವೆ. ಉಳಿದು 2 ದ್ರವ್ಯ, ಒಂದು ಜೀವ ಒಂದು ಪುದ್ಗಲದೊಳಗ ದ್ರವ್ಯದಿಂದ ವ್ಯತಿರೇಕವಾದ ಪರ್ಯಾಯಗಳು ಹೊರಟ್ರೂ ಕೂಡ ಅಲ್ಲಿ ಸುಖ ದುಃಖ ಇಲ್ಲ. ಒಂದು ಮಾತು,
ಎರಡನೇದ ದ್ರವ್ಯದಿಂದ ಭಿನ್ನ ವಿಪರೀತ ಪರ್ಯಾಯಗಳು ಹೊರಟ್ರೂ ಕೂಡ ಮತ್ತು ಪುನಃ ಅದ ದ್ರವ್ಯದ ಅನುರೂಪನೂ ಆಗ್ತಿದೆ, ಅನುರೂಪ ಆದದ್ದು ಮತ್ತು ಅದ ಬೇರೆ ರೂಪನೂ ಆಗ್ತಿದೆ. ಹೀಗಿದ್ದ ಕಾರಣ ಅದರದ್ದು ಯಾವ ಪ್ರಶ್ನೆ ಇಲ್ಲ. ಜೀವದ್ದು ಒಂದು ಏನಿದೆ ಅಂತಂದ್ರೆ, ಜೀವದ್ದು ಒಂದು ದ್ರವ್ಯದ ಅನುರೂಪ ಕಾರ್ಯ ಆಯಿತು ಅಂತಂದ್ರೆ ಜೀವನಿಗೆ ಸಂಪೂರ್ಣ ದುಃಖಗಳಿಂದ ಬಿಡುಗಡೆ ಆಗ್ತಿದೆ, ಒಂದು ಮಾತು. ಎರಡನೇದ, ಜೀವನಿಗೆ ಒಂದು ಸಲ ದ್ರವ್ಯದ ಅನುರೂಪ ಪರಿಣಮನ ಆರಂಭ ಆಯಿತು ಅಂತಂದ್ರೆ ಮತ್ತು ವಿರುದ್ಧ ಪರಿಣಮನ ಅಲ್ಲಿ ಬರುವುದಿಲ್ಲ. ಇದು ಲಾಭ ಇದೆ, ನೈಸರ್ಗಿಕವಾಗಿನ ಅನುಕೂಲ ಇದೆ ಜೀವದ ಸಲುವಾಗಿ. ಒಂದು ಸಲ ದ್ರವ್ಯ ಸ್ವಭಾವದ ಅನುರೂಪ ಜ್ಞಾನದ ಪರಿಣಮನ ಆರಂಭ ಆಯಿತು ಅಂತಂದ್ರೆ ಪುನಃ ಅದ ಪರ್ಯಾಯದೊಳಗರ ತಾವು ಸಾಧ್ಯ. ಒಂದು ಸಲ ಪರ್ಯಾಯದಿಂದ ವಿಮುಖ ಆಯಿತು ಅಂತಂದ್ರೆ ಪರ್ಯಾಯದೊಳಗಿನ ಅಶುದ್ಧತೆ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗ್ತಾ 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 ಪೂರ್ಣ ಶುದ್ಧ ಆಗಿಬಿಡ್ತಿದೆ. ಪರ್ಯಾಯ ಪೂರ್ಣ ಶುದ್ಧ ಆದ್ರೂ ಕೂಡ ಜ್ಞಾನ ಪರ್ಯಾಯದ ಕಡೆಗೆ ಬರುತ್ತೆ. ಇದು ನೈಸರ್ಗಿಕವಾಗಿ ವ್ಯವಸ್ಥೆ ಇದೆ. ಏನ ಪರ್ಯಾಯ ಒಂದು ಸಲ ದ್ರವ್ಯ ಜ್ಞಾನ ಪರ್ಯಾಯದೊಳಗೆ ರಥ ಇದ್ದದ್ದ ಮಹಾಭಾಗ್ಯದಿಂದ ಪುರುಷಾರ್ಥ ಮಾಡಿ ಮಹಾಭಾಗ್ಯದಿಂದ ಕೇಳಲಿಕ್ಕೆ ಸಿಕ್ಕಿತು. ಏನ ಈ ಜ್ಞಾನ ಪರ್ಯಾಯದೊಳಗೆ ತನ್ಮಯಿ ಇರುವುದರಿಂದನ ಇದಕ್ಕೆ ದುಃಖ ಇದೆ ಅಂಥೇಳಿ ವಾಸ್ತವಿಕ ಸ್ವರೂಪ ಸರ್ವಜ್ಞರ ಶಾಸನದ ಆಧಾರದಿಂದ ಕೇಳಲಿಕ್ಕೆ ಸಿಕ್ಕಿತಾರೆ. ಒಂದು ಸಲ ಆ ಜ್ಞಾನ ಅದರ ಮೇಲೆ ವಿಶ್ವಾಸ ಮಾಡಿ, ಯಾವುದರ ಮೇಲೆ? ನಾನು ಪರ್ಯಾಯದೊಳಗೆ ಮೂಢ, ಪರ್ಯಾಯದೊಳಗೆ ತನ್ಮಯ ಆಗುವುದರಿಂದನ ನನಗೆ ದುಃಖ ಆಗ್ತಾ ಇದೆ. ಯಾವ ಕರ್ಮ, ಸಂಯೋಗ, ಕಾಲ, ಕ್ಷೇತ್ರ, ಪರದ್ರವ್ಯ ನನ್ನ ದುಃಖದ ಕಾರಣ ಇಲ್ಲವೇ ಇಲ್ಲ ಅನ್ನುವುದರದ ಪರೀಕ್ಷಾಪೂರ್ವಕ ನಿರ್ಣಯ ಮಾಡಿ ಯಾವಾಗ ಆ ಜ್ಞಾನ ಪರ್ಯಾಯ ದೃಷ್ಟಿಯನ್ನು ಬಿಟ್ಟುಕೊಟ್ಟ ಸರ್ವಜ್ಞ ಪ್ರಭು ಹೇಳಿರುವಂಥ ಆ ಅನಾದಿ ಕಾಲದಿಂದ ಅನನುಭೂತ ಇರುವಂಥ ದ್ರವ್ಯ ಸ್ವಭಾವದ ಸನ್ಮುಖ ಆಗ್ತಿದೆಯೋ, ಆ ಸನ್ಮುಖತೆಯೊಳಗ ಅದಕ್ಕೆ ಯಾವಾಗ ಅದರ ಪುರುಷಾರ್ಥ ಎಷ್ಟು ಇರ್ತಿದೆಯೋ ಅದರ ಅನುಸಾರ ಆ ಜ್ಞಾನಕ್ಕೆ ಯಾವಾಗ ಸ್ವಭಾವದ ಜೊತೆಗೆ ದ್ರವ್ಯದ ಜೊತೆಗೆ ಅಭೇದ ಅನುಭವ ಆಗ್ತಿದೆಯೋ ಆ ಸಮಯದಿಂದ ಆ ಪರ್ಯಾಯಗಳಲ್ಲಿ ಶುದ್ಧಿ ಬರಲಿಕ್ಕೆ ಶುರು ಆಗ್ತಿದೆ. ಆ ಪರ್ಯಾಯಗಳು ಶುದ್ಧ ಆಗಲಿಕ್ಕೆ ಶುರು ಆಗ್ತವೆ. ಪರ್ಯಾಯ ತನ್ನಷ್ಟಕ್ಕೆ ತಾನು ತನ್ನ ಸ್ವಕಾಲದೊಳಗೆ ಅಶುದ್ಧಿಯನ್ನು ಬಿಡ್ತಾ ಪೂರ್ಣ ಶುದ್ಧ ಯಾವಾಗ ಆಗ್ತಿದೆಯಲ್ಲ ಆಗ ಕೂಡ ಜ್ಞಾನ ಆ ಪೂರ್ಣ ಶುದ್ಧ ಪರ್ಯಾಯದೊಳಗ ತನ್ಮಯ ಆಗೋದಿಲ್ಲ. ಆ ದ್ರವ್ಯ ಜ್ಞಾನ ಒಂದು ಸಲ ದ್ರವ್ಯದೊಳಗ ಪ್ರೀತಿ ಮಾಡಿತು, ಆ ಹಾಗಿದೆಯೋ ಹಾಗೆ ಅದನ್ನು ಅನುಭವ ಗೋಚರ. ಅರೆ ಶಬ್ದ ನಂದಿಲ್ಲ, ಇಲ್ಲೇ ಹೇಳಿದ್ದಾರೆ. ಏನ ಹೇಗಿದೆಯೋ ಹಾಗೆ ಅದನ್ನು ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ, ಆ ಕಾರಣದಿಂದ ಏನಾಗ್ತಾ ಇದೆ? ರಾಗಾದಿಗಳಿಂದ ರಹಿತವಿರುವಂಥ ಚೇತನ ಗುಣ ಸಮೂಹದ ಅನುಭವ ಆಗ್ತಾ ಇದೆ. ಹಾಗಾದ್ರೆ ಅದರಲ್ಲೇ ಸ್ಥಿರವಿರುವ ಉದ್ಯಮ ಜ್ಞಾನಿಗಳು ಯಾಕೆ ಮಾಡೋದಿಲ್ಲ? ಮಾಡೇ ಮಾಡ್ತಾರೋ ಅನ್ನೋದ ಇದು ನ್ಯಾಯದಿಂದ ಶುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಉತ್ತರ ಪಡೀತಾ ಇದ್ದಾರೆ. ಇಷ್ಟೆಲ್ಲ ಸ್ವರೂಪ ಹೇಳಿದ ನಂತರ ಅವರು ಅದರೊಳಗೆ ಸ್ಥಿರತೆಯ ಅನುಭವ ಮಾಡುವುದಿಲ್ಲ ಅಂಥೇಳಿ ಯಾಕೆ ಹೇಳೋದು? ಮಾಡೇ ಮಾಡ್ತಾರೆ. ಯಾಕೆ ಮಾಡುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಮಾಡುವುದಿಲ್ಲ? ಅಲ್ಲೇನಾದರೂ ಇದೆಯೇನ ದುಃಖ? ಅಲ್ಲೇನಾದರೂ ಪರಾಧೀನತೆ ಇದೆಯೇನ? ಅಲ್ಲೇನಾದರೂ ಅಚೇತನದ ಅಂಶ ಇದೆಯೇನ? ಅದು ಹೋದೀತಂಥೇಳಿ ಚಿಂತೆ ಇದೆ, ಹೀಗೆ ಮಾತಿದೆಯೇನ? ಅಲ್ಲೇನಾದರೂ ಪುಣ್ಯದ ಪ್ರವೇಶ ಇದೆಯೇನ? ಇಲ್ಲ. ಪುಣ್ಯದೊಳಗೆ ಯಾರು ನಿಮಗ್ನ ಇದ್ದಾರಲ್ಲ ಅವರಿಗೆ ಭಯ ಇದೆ, ಅದು ಬಿಟ್ಟು ಹೋದೀತಂಥೇಳಿ. ಪುಣ್ಯದಿಂದ ನಿರೋಗ ಶರೀರ ಇದೆ, ಅನುಕೂಲ ಪತ್ನಿ ಪುತ್ರರಾದರು, ಧನಾದಿಗಳಿದ್ದಾವೆ, ಸಮಾಜದೊಳಗೆ ಮನ್ನಣೆ ಇದೆ. ಆದರೆ ಅವನು ನಿರ್ಭಯ ಇರುವುದಿಲ್ಲ. ಆದರೆ ಎಲ್ಲೋ ಗುಪ್ತ ಗುಹೆಯೊಳಗಿರುವಂಥ ದಿಗಂಬರ ಸಂತ ನಿರ್ಭಯದ. ಹಿಂಸ್ರ ಪಶುಗಳ ಮಧ್ಯದೊಳಗಿರುವಂಥ ದಿಗಂಬರ ಸಂತ ನಿರ್ಭಯದ. ಯಾಕೆ? ಅವ್ರದ್ದು ಏನು ಇಲ್ಲವೇ ಇಲ್ಲ.
ಅವರು ಇನ್ನೊಬ್ಬರದೇ ಏನು ಇಟ್ಕೊಂಡೇ ಇಲ್ಲ ತಮ್ಮ ಹತ್ರ. ಅದನ್ನು ಕಸ್ಕೊಳ್ಬಹುದು ಅಥವಾ ಬಿಟ್ಟು ಹೋಗ್ಬೋದು, ಬಿದ್ದು ಹೋಗ್ಬೋದು. ಅರೆ ಯಾರ ಹತ್ರ ಧನ ಇದೆ ಪ್ರವಾಸ ಮಾಡೋ ವೇಳೆದೊಳಗೆ ಅವರಿಗೆ ಭಯ ಇದೆ ರೀ. ಯಾರ ಹತ್ರ ಧನ ಇಲ್ಲ ಏನಿಲ್ಲ ಅವರು ಭಯ ಯಾತಕ್ಕೆ ಇರ್ತಿದ್ದಾರೆ. ಅದೇ ಪ್ರಕಾರ ಪುಣ್ಯದೊಳಗೆ ಯಾರು ಸಂತುಷ್ಟ ಇದ್ದಾರೋ ಅವರು ನಿರ್ಭಯರೋ ಸಾಧ್ಯ ಇಲ್ಲ. ಪುಣ್ಯದಿಂದ ಪ್ರದತ್ತ ಸುಖವನ್ನು ಯಾರು ಭೋಗಿಸ್ತಾ ಇದ್ದಾರೋ ಅವರು ನಿರ್ಭಯರೋ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಬದಲಾವಣೆ ಆಗೋದು. ಸಶಕ್ತ ಶರೀರ, ನಿರೋಗಿ ಶರೀರ ರೋಗರೂಪ ಆಗೋದು, ನಿಶಕ್ತ ಆಗೋದು. ಧನಿಕ ಅವಸ್ಥೆ ನಿರ್ಧನತೆಗೆ ಪ್ರಾಪ್ತ ಆಗೋದು. ಅನುಕೂಲತೆ ಪ್ರತಿಕೂಲ ರೂಪದಿಂದ ಪರಿಣಮಿಸೋದು. ಆದರೆ ಅನುಕೂಲತೆಯನ್ನು ಯಾರ ಸುಖರೂಪ ತಿಳಿಲೇ ಇಲ್ಲ ಅವ್ರಿಗೆ ಯಾಕೆ ಭಯ ಇದೆ ರೀ. ಸಶಕ್ತ ನಿರೋಗಿ ಶರೀರದೊಳಗೆ ಯಾರ ಅಪನತ್ವ ಸ್ಥಾಪನೆ ಮಾಡಲೇ ಇಲ್ಲ ಅವ್ರಿಗೆ ಯಾವ್ದಾರ ಭಯ ಇರ್ತಿದೆ ಹೇಳ್ರಿ. ಧನಾದಿ ಅನುಕೂಲ ಸಂಯೋಗದಿಂದ ಸುಖ ಇದೆ ಅಂತೇಳಿ ಯಾರ ಅಭಿಪ್ರಾಯದೊಳಗೆ ಇಲ್ಲವೇ ಇಲ್ಲ ಅವರಿಗೆ ದುಃಖ ಭಯ ಯಾತಕ್ಕೆ ಇರ್ತಿದೆ ರೀ. ದುಃಖ ಮತ್ತು ಭಯ ಏನದವ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖ ಅದಾವ್ರಿ. ದುಃಖ ಮತ್ತು ಭಯ. ಮತ್ತು ಜ್ಞಾನ ಮತ್ತು ಸುಖ ಇವೆರಡು ಏನದವು ಅವಿನಾಕೂತ, ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಏನು ಹೇಳಿದ್ರಲ್ಲಿ ನೋಡ್ರಿ, ಬಹಳ ಅದ್ಭುತ ಶಬ್ದ ಇದೆ ರೀ. ಈ ಶಬ್ದ ರೀ ಎಲ್ಲಿಂದ ಹೇಗೆ ಆಗಮಿಸೋದು ಗೊತ್ತಿಲ್ಲ. ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ, ಬರೀ ನಿರ್ವಿಕಲ್ಪ ಅಂತ ಹೇಳಿ ಬಿಡಲಿಲ್ಲ, ಹೇಗಿದೆಯೋ ಹಾಗೆ. ಹೇಗೆ ಹೇಳಿದಾರೆ ಹಾಗೆ ಅನ್ಲಿಲ್ಲ. ಸರ್ವಜ್ಞ ಪ್ರಭು ಹೇಗೆ ಹೇಳಿದಾರೆ ಹಾಗೆ ಅನ್ಲಿಲ್ಲ. ಎಷ್ಟು ಬಲ ಇದೆ ಅಭಿಚಂದ್ರ. ವೀತರಾಗಿ ಸಂತು ಕುಂದು ದೇವ್ ಹೇಗೆ ಹೇಳಿದಾರೆ ಹಾಗೆ ಅನುಭವ ಮಾಡಿದ ಇಲ್ಲ, ಹಾಗೆ ಅನುಭವ ಗೋಚರ ಮಾಡಿಕೊಂಡ ಇಲ್ಲ, ಹೇಗಿದೆಯೋ ಹಾಗೆ. ಏನು ವ್ಯತ್ಯಾಸ ಇದೆ ಇಲ್ರಿ ಅದ್ರೊಳಗೆ. ಸರ್ವಜ್ಞ ಭಗವಂತರು ಹೇಗೆ ಹೇಳಿದಾರೋ ಹಾಗೆ ಅನುಭವ ಗೋಚರ ಮಾಡಿಕೊಂಡ ಇಲ್ಲ, ಹೇಗಿದೆಯೋ ಹಾಗೆ. ಅರೆ ಅಲ್ಲಿ ಏನೂ ಬರೋ ಸಾಧ್ಯ ಇಲ್ರಿ. ಯಾವುದೇ ಪ್ರಕಾರದ ಪುನಃ ಅದು ತಿರೋಭೂತ ಆಗಲಿಕ್ಕೆ ಅವಕಾಶನ ಇಲ್ಲ. ಹೇಗಿದೆಯೋ ಹಾಗೆ. ಅರೆ ಅದು ಈಗಷ್ಟ ಹಾಗೆಲ್ಲ ಮೂರು ಕಾಲದಲ್ಲೂ ಹಾಗೇ ಇದೆ ಅದ. ಹೀಗಿದ್ದ ಮೇಲೆ ಅದರೊಳಗೆ ಬದಲಾವಣೆ ಏನಾಗೋದ? ಯಾವುದ್ರೊಳಗೆ? ಅವನ ಅನುಭವದೊಳಗೆ ಬಾಧೆ ಯಾವುದರದಿರೋ ಇರೋ ಸಾಧ್ಯ ಇಲ್ಲ. ಇಂಥ ಸುಂದರ 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 ಧನ್ಯ ಜೀವನ, ಸ್ವಾಧೀನ ಜೀವನ, ಸುಖಮಯ ಜೀವನ, ನಿರ್ಬಾಧ ಜೀವನ. ಪರಿಶಹದ ಬಾಧೆ ಇಲ್ಲ, ಉಪಸರ್ಗದ ನೋವು ದುಃಖ ಅವರನ್ನು ತಲುಪೋದೇ ಇಲ್ಲ. ಅಂದ್ರೆ ಆ ಸುಖದ ಅನುಭವದಲ್ಲಿ ಸ್ಥಿರ ಯಾಕೆ ಇರುವುದಿಲ್ಲ ಅಂತ ಕೇಳಿದರು. ಸ್ಥಿರ ಯಾಕೆ ಇರುವುದಿಲ್ಲ ಅವರು? ಅರೆ ಉಪಸರ್ಗ ಬಂದ್ರೂ ಕೂಡ ಅವರು ಓಡ್ಯಾಕೆ ಹೋಗುವುದಿಲ್ಲ ಅಂತಂದ್ರೆ ಅಲ್ಲಿ ಸ್ಥಿರ ಇದ್ದಾರೆ. ಇಲ್ಲಿ ಸಂಸಾರದೊಳಗೆ ಗೃಹಸ್ಥ ಅವಸ್ಥೆಯಲ್ಲಿ ನಿಂತುಕೊಂಡಿದ್ರೂ ಕೂಡ ಗೃಹಸ್ಥ ಯೋಗ್ಯ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅವರ ಅದರೊಳಗೆ ಸ್ಥಿರ ಇಲ್ಲ, ಇಲ್ಲೇ ಸ್ಥಿರ ಇದ್ದಾರೆ. ಸ್ಥಿರತೆಯ ಅನುಭವ ರೀ, ಸ್ಥಿರ ಇರುವ ಮಾತಿಲ್ಲ ನೋಡ್ರಿ. ಅದು ಮೊದಲನೇ ಪದ ಕಂಡದ್ದನ್ನು ಬಹಳ ಇದೆ. ಇನ್ನೂ ಅರ್ಥ ಏನು ಹೇಳಿದಾರೆ ನೋಡ್ರಿ. ಸಮ್ಯಕ್ ದೃಷ್ಟಿ ಜೀವರುಗಳು, ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ? ಯಾಕೆ ಸ್ಥಿರ ಇರುವುದಿಲ್ಲ ಅನ್ನೋ ಮಾತಿಲ್ಲ. ಸ್ಥಿರ ಇಲ್ಲದಿದ್ರೂ ಸ್ಥಿರತೆಯ ಅನುಭವ ಮಾಡ್ತಾ ಇದ್ದಾರೆ ಅವರು. ಗೌರಣ್ಣವರು ಸ್ಥಿರ ಇಲ್ಲ, ಹೊರಗಡೆ ನಾರಕೀಕೃತ ದುಃಖ ಭೋಗಿಸ್ತಾ ಇದ್ದಾರೆ. ಇತರ ನಾರಕಿಗಳು ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಕ್ರೂರ ಕರ್ಕಶ ವೃತ್ತಿ ಇದೆ. ಆದ್ರೂ ಕೂಡ ಆ ಸುಖದ ಅರ್ಥಾತ್ ಆ ಸ್ಥಿರತೆಯ ರೂಪದ ಯಾವ ಸುಖ ಇದೆಯೋ ಆ ಸುಖವನ್ನು ಅನುಭವಿಸ. ಸ್ಥಿರ ಆಯಲ್ಲ, ಸ್ಥಿರ ಇಲ್ಲದೆ ಇರೋ ವೇಳೆದೊಳಗೆ ಕೂಡ ನೋಡ್ರಿ, ಸ್ಥಿರ ಇಲ್ಲದೆ ಇರೋ ವೇಳೆದೊಳಗೂ ಕೂಡ ಸ್ಥಿರತೆಯ ರೂಪದ ಸುಖವನ್ನ ಅನುಭವ ಮಾಡ್ತಾ 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 ಮಾಡ್ತಾನ ಅವರು ಸ್ಥಿರ ಆಗ್ತಾರೆ. ಅದೇ ಪ್ರಕಾರ ಸಮ್ಯಕ್ತು ಇಲ್ಲದೆ ಇರೋ ವೇಳೆದೊಳಗೂ ಕೂಡ
ಆ ಶುದ್ಧ ಸ್ವರೂಪದ ಅಭ್ಯಾಸ ಮಾಡ್ತಾ 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 ಮಾಡ್ತಾನ ಅವ್ರೇನಾಗ್ತಾರೆ? ಸಮ್ಯಕ್ ದೃಷ್ಟಿ ಆಗ್ತಾರೆ. ಸಂಸಾರದೊಳಗೆ ರಥ ಇರ್ತಾ 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 ಒಂದು ದಿವಸ ಸಮ್ಯಕ್ ದೃಷ್ಟಿ ಆಗ್ತಾರೋ ಈಗ ಸಂಭವ ಇಲ್ಲ. ಸಂಸಾರದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅದರ ಒಳಗಡೆ ಅವರಿಗೆ ಸ್ವಭಾವದ ಮಹಿಮೆ, ಸ್ವಭಾವದ ಸ್ವರೂಪದ ಏನು ಒಂದು ಪ್ರಕಾರದ ಮಹಿಮೆ ಇದೆ, ಒಂದು ಪ್ರಕಾರದ ಅಲೌಕಿಕತೆ, ಒಂದು ಪ್ರಕಾರದ ಅದರದ ಸರ್ವಜ್ಞ ಪ್ರಭುವಿನಿಂದ ಹೇಳಲ್ಪಟ್ಟಿರುವ ಹಾಗೆ ವಸ್ತುವಿಂದ ಯಾವ ಒಂದು ಪ್ರಕಾರದ ಶ್ರದ್ಧೆ ಇದೆ. ಆ ಶ್ರದ್ಧೆಯ ಬಲದಿಂದ ಅವ್ರಿಗೆ ಒಂದು ದಿವಸ ಸಮ್ಯಕ್ ದರ್ಶನ. ಸ್ಥಿರತೆ ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಸ್ಥಿರತೆಯ ರೂಪದ ಅನುಭವ ಮಾಡ್ತಾರೆ ಅವರು. ಏನು ಶಬ್ದ ಇದೆ ನೋಡ್ರಿ, ಸ್ಥಿರತೆಯ ರೂಪದ ಸುಖವನ್ನು, ಸ್ಥಿರತೆಯ ರೂಪದ ಸುಖವನ್ನು. ಇಲ್ಲಿ ದುಃಖ ಇದೆ, ಸಂಸಾರದ ದುಃಖ ಇದೆ, ಪರೀಕ್ಷಕ ಇದೆ, ಉಪಸರ್ಗ ಇದೆ, ಮನೆಯಲ್ಲಿ ಇದ್ದಾನೆ, ಎಲ್ಲರದು ವಿರೋಧ ಇದೆ, ಆರ್ಥಿಕ ಸಮಸ್ಯೆ ಇದೆ, ಶಾರೀರಿಕ ಸಮಸ್ಯೆ ಇದೆ. ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲೇನ್ರಿ? ಸಮ್ಯಕ್ ದರ್ಶನಕ ಮತ್ತು ಆ ಸಂಯೋಗದ ವ್ಯವಸ್ಥೆಗೆ ಯಾವ ಸಂಬಂಧ ಇಲ್ಲ. ಧರ್ಮಕ್ಕ ಮತ್ತು ಬಾಹ್ಯ ಶರೀರದ ನಿರೋಗತೆ, ಧನಿಕತೆ, ಪುತ್ರಾದಿಗಳ ಅನುಕೂಲತೆ, ಇದಕ್ಕೆ ಯಾವ ಸಂಬಂಧನೂ ಯಾರ್ದು ಮಿಥ್ಯಾದೃಷ್ಟಿದನೂ ಇಲ್ಲ, ಸಮ್ಯಕ್ ದೃಷ್ಟಿದನೂ ಇಲ್ಲ. ಜೀವ ಮಾತ್ರರುಗಳಿಗೆ ಧರ್ಮದ ಅವಲಂಬನೆ ಮಾಡ್ತಾ ಇದ್ದ ಹಾಗೆ, ಅಥವಾ ಧರ್ಮದ ಮಹಿಮೆ ಬರ್ತಾ ಇದ್ದ ಹಾಗೆ, ಅಥವಾ ಸ್ವಯಂ ಧರ್ಮಿ ಆಡ್ತಾ ಇದ್ದ ಹಾಗೆ ಶರೀರದೊಳಗೆಲ್ಲ ನಿರೋಗತೆ ಆಗ್ತಿದೆ, ಕಂಚನ ವರ್ಣ ಆಗ್ತಿದೆ, ಎಲ್ಲ ಪ್ರಕಾರದ ಅನುಕೂಲತೆ ಆಗ್ತಿದೆ, ಲೋಕದೊಳಗೆ ಎಲ್ಲರೂ ಮನ್ನಿಸ್ತಾರೆ. ಹೀಗೆ ಮಾತಿಲ್ಲ. ಅವಕ್ಕೆ ಆಯಾ ಕರ್ಮದವರೇ ಅದರ ಅನುಸಾರ ಅದು ಆಗ್ತಾ ಇರ್ತಿದೆ. ಯಶೋನಾಮ ಕರ್ಮ ಇದೆ, ಸಾತಾ ಉದಯ ಸಾತಾ ಕರ್ಮ ಇದೆ, ಅಸಾತಾ ಕರ್ಮ ಇದೆ. ಇವೆಲ್ಲ ಕರ್ಮ ಅದರ ಕಾರ್ಯ ಮಾಡೋದ್ರಲ್ಲೇ ಅವ. ಸಮ್ಯಕ್ ದೃಷ್ಟಿ ಇದ್ರೆ ಅದು ನಿನ್ನ ವಿಷಯಪ್ಪ. ಈಗ ಮಿಥ್ಯಾದೃಷ್ಟಿ ಇದ್ದಿ, ವಿಪರೀತ ಮನ್ನಣೆ ಇದ್ದಿ ಅಂತಂದ್ರೆ ಆ ವಿಪರೀತ ಮನ್ನಣೆಯ ಕಾರಣದಿಂದ ಅದರ ಫಲಸ್ವರೂಪವಾಗಿ ನೀ ದುಃಖದ ಅನುಭವ ಆಗ್ತಿ. ನಿನ್ನನ್ನು ದುಃಖಿ ಮಾಡೋದ ನನ್ನ ಕಾರ್ಯ ಅಲ್ಲ ಅಂತಿದೆ ಕರ್ಮ. ನನ್ನ ಕಾರ್ಯ ಯಾವ್ಯಾವುದಕ್ಕೆ ಯಾವ್ಯಾವ ಕರ್ಮ ಇದೆಯೋ ಆಯಾ ಕಾರ್ಯದೊಳಗೆ ಅದು ಮಸ್ತ್ ಇದೆ. ಜೀವದ ಕಡೆಗೆ ಅದು ಬರೋದನ್ನೇ ಇಲ್ಲ. ನೀ ಇಷ್ಟೆಲ್ಲ ನಾನು ಮಾಡ್ತಾ ಇರೋ ವೇಳೆದೊಳಗೆ ಕೂಡ ನೀ ಸಮ್ಯಕ್ ದರ್ಶನ ಹೇಗೆ ಮಾಡ್ಕೊಳ್ತಿ ನೋಡೋನು ಅಂಥೇಳಿ ಅದೇನು ಅನ್ನೋದಿಲ್ಲ. ಆತ್ಮನ ಅನುಭೂತಿ ಅರೇ ಪರ್ಯಾಯದ ಸ್ಥಾನದೊಳಗಿದೆ, ದ್ರವ್ಯದ ಸ್ಥಾನದೊಳಗಿದೆ, ಬಸ್ ಜ್ಞಾನಿದೆ ಮಧ್ಯವರ್ತಿ. ಅದೇನು ಮಾಡ್ತಿದೆ? ಪರ್ಯಾಯದೊಳಗೆ ರಥ ಆಯಿತು ಅಂತಂದ್ರೆ ಆತ್ಮದ್ರವ್ಯ ಎಲ್ಲ ಆಂದೋಲಿತ ಆಗ್ತಿದೆ, ಆತ್ಮದ್ರವ್ಯ ಎಲ್ಲ ಚಂಚಲ ಅಸ್ತವ್ಯಸ್ತ ಆಗ್ತಿದೆ. ಅರ್ಥಾತ್ ಆತ್ಮನ ಸರ್ವ ಪ್ರದೇಶದೊಳಗೆ ಆಕುಲತೆ, ದುಃಖದ ಅನುಭವ ಆಗ್ತಿದೆ. ಮತ್ತು ಆ ಜ್ಞಾನ ಧ್ರುವ ದ್ರವ್ಯದ ಸನ್ಮುಖ ಆಯಿತು, ಧ್ರುವ ದ್ರವ್ಯವನ್ನು ತಾನು ಅಂಥೇಳಿ ನಂಬಿತು ಅಂತಂದ್ರೆ ಪರ್ಯಾಯ ಏನು ಮಾಡೋದಿಲ್ಲ. ಬರ್ತಿದೆ, ತನ್ನ ಕಾರ್ಯ ಮಾಡ್ತಿದೆ, ಹೋಗ್ತಿದೆ, ಬರ್ತಿದೆ, ತನ್ನ ರೂಪದಿಂದ ಪ್ರಕಟ ಇರ್ತಿದೆ, ಹೊರಟು ಹೋಗ್ತಿದೆ. ಸುಖ ದುಃಖದ ಸಂಬಂಧ, ಜ್ಞಾನ ಅನಿತ್ಯವನ್ನು ನಂಬುವುದರಿಂದ ದುಃಖ ಇದೆ, ಜ್ಞಾನ ನಿತ್ಯ ಸ್ವಭಾವದವನ್ನ ಮಹಿಮೆ ಮಾಡಿ ಅದರಲ್ಲೇ ಉಳಿಯುವುದರಿಂದ ಸುಖ ಇದೆ. ಮತ್ತು ಜ್ಞಾನ ಸ್ವಭಾವದೊಳಗೆ ಉಳಿಯುವುದರಿಂದ ಕರ್ಮದೊಳಗೆ ಬದಲಾವಣೆ ಯಾಕಾಗ್ಬೇಕ್ರಿ? ಅದಕ್ಕೇನು ಸಂಬಂಧ ಇದೆ ರೀ? ಅದೇನು ಜ್ಞಾನದ ಕಾರಣದಿಂದ ಆಗಿಲ್ಲ, ಅದರದೇನು ಸ್ಥಿತಿ ಇದೆ, ಅನುಭವ ಇದೆ, ಅದರ ಅನುಸಾರ ಅದು ಉದಯಕ್ಕೆ ಬರ್ತಾ ಇರ್ತಿದೆ. ಅಂದ್ರೆ ಇಲ್ಲಿ ಶುದ್ಧೇನಾಯಿತು? ಧರ್ಮದ ಸಂಬಂಧ ಕರ್ಮದ ಉದಯ ಉಪಶಮ ನಿರ್ಜರಿಗಳ ಜೊತೆಗೆ ಇಲ್ಲ. ಧರ್ಮದ ಸಂಬಂಧ ಜೀವನಿಗೆ ಸುಖದ ಸಂವೇದನದ ಜೊತೆಗೆ ಇದೆ. ಜೀವನಿಗೆ ಸುಖದ ಸಂವೇದನೆ ಆಗ್ತಿದೆ ಅನ್ನೋ ಮಾತು 100% ಸತ್ಯದೆ. ಧರ್ಮ ಇದ್ದ ನಂತರ ಶರೀರ ನಿರೋಗ ಆಗಬೇಕು ಅನ್ನೋದ ವಿಪರೀತ ಆಗ್ರಹ ಇದೆ. ಒಳಗಡೆ ಧರ್ಮ ಇದ್ದ ನಂತರ ಅವನ ಮಾತೆಲ್ಲರೂ ಕೇಳಬೇಕು, ಇದು ವಿಪರೀತ ಆಗ್ರಹ ಇದೆ. ಅರೆ
ಧರ್ಮ ನೋಡ್ರಿ ಅಂಚಳಿನ ತೀರ್ಥಂಕರರನ್ನು ಹೊರತುಪಡಿಸಿ ಎಷ್ಟು ಜೀವರುಗಳ ಸಕಲ ಪರಮಾತ್ಮ ದಶೆಗೆ ಪ್ರಾಪ್ತ ಆಗ್ತಾರೋ ಅವರೆಲ್ಲರ ಮಾತನ್ನು ಯಾರ್ಯಾರೋ ಕೇಳ್ತಾರೋ ಹೀಗೆ ಮಾತೇ ಇಲ್ಲರಿ. ಇನ್ನು ಕೆಲವರಂತೂ ಅಂತರ್ಮುಹೂರ್ತ ಕಾಲದಷ್ಟು ಅರ್ಹಂತ ಅವಸ್ಥೆಯನ್ನು ಪಡೆದು ಸಿದ್ಧಾವಸ್ಥೆಗೆ ಪ್ರಾಪ್ತ ಆಗ್ತಾರೋ ಅವ್ರದ್ದೇನಿದೆ ಹೊರಗಡೆ ಏನೂ ಇಲ್ಲ. ಒಳಗಿನ ಕಾರ್ಯದಿಂದ ಒಳಗಿನ ಆತ್ಮ ಲಾಭಾನ್ವಿತಾದ, ಒಳಗಿನ ಆತ್ಮ ಲಾಭಾನ್ವಿತ ಆಗುವುದರಿಂದ ಹೊರಗಿಂದ ಯಾವ್ಯಾವುದು ಕರ್ಮ ಮೊದಲಾದವುಗಳು ಇದ್ದು ಅವು ತನ್ನಷ್ಟಕ್ಕೆ ತನ್ನ ಸ್ಥಿತಿ ಪೂರ್ಣ ಮಾಡಿ ಅಲ್ಲಿ ಬೇರೆ ಏನು ಅದಕ್ಕೆ ವರ್ತಮಾನದ ವಿಕಾರ ಆಧಾರ ಇಲ್ಲದೇ ಇರುವ ಕಾರಣ ಅವು ಉದುರಿ ಹೋದುರಿ, ಅದರ ಹೆಸರು ನಿರ್ಜರ ಇದೆ. ಇಷ್ಟೇ ಇದೆ. ಜೀವನಿಗೆ ತಾನು ಸುಖಿ ಆಗುವ ಸಲುವಾಗಿ ಏನೋ ಅಂದರೆ ಏನೋ ಮಾಡಬೇಕಾಗಿಲ್ಲ. ಶರೀರವನ್ನು ನಿರೋಗಿ ಮಾಡಿಕೊಳ್ಬೇಕಾಗಿಲ್ಲ, ಧನವನ್ನು ವಿಪುಲವಾಗಿ ಕಾಯ್ದುಕೊಂಡು ಇಟ್ಟುಕೊಳ್ಬೇಕಾಗಿಲ್ಲ, ಎಲ್ಲರ ಮನ್ನಣೆಗೆ ಪಾತ್ರ ಆಗಬೇಕಾಗಿಲ್ಲ. ಸುಖಿ ಆಗಬೇಕಾದ್ರೆ ಏನು ಮಾಡಬೇಕಾಗಿದೆ? ಸುಖಿ ಆಗಬೇಕಾದ್ರೆ ತನ್ನ ಭಾವವನ್ನು ಕೂಡ ಬದಲಾಯಿಸಬೇಕಿಲ್ಲ. ಸುಖಿ ಆಗಬೇಕಾದ್ರೆ ತನ್ನ ಯಾವ ವಿದ್ಯಮಾನ ಜ್ಞಾನ ಇದೆಯೋ ಅದ ತ್ರಿಕಾಲಿ ಸ್ವಭಾವದೊಳಗೆ ರುಚಿವಂತ ಆಗಬೇಕು. ವಿದ್ಯಮಾನ ಎಷ್ಟಿದೆ ಅಷ್ಟೇ, ಅದಕ್ಕೆ ಬಹಳಷ್ಟು ಬೇಕು. ಶಾಸ್ತ್ರಗಳ ಅಭ್ಯಾಸದಿಂದ ಅದು ಬೆಳಿಬೇಕು ಹೀಗೂ ಇಲ್ಲ. ಅದು ಬೆಳಿಬೇಕಷ್ಟೇ ತಾನೇ ಬೆಳೆದದ್ದಿದೆ ರೀ, ಶಾಸ್ತ್ರಾಭ್ಯಾಸದಿಂದ ಅಲ್ಲ. ನಿನ್ನೆ ಸಹಜನ ಪ್ರಜ್ಞಾನ ಜೊತೆ ಮಾತಾಡುವ ವೇಳೆದೊಳಗೆ ಹೇಳು, ಸಂಜ್ಞಿ ಪಂಚೇಂದ್ರಿಯ ದಶ ಇದೆಯಲ್ಲ, ಆ ಸಂಜ್ಞಿ ಪಂಚೇಂದ್ರಿಯ ದಶೆಯ ಪ್ರಾಪ್ತಿ ಹೇಗಾಯ್ತ ಜೀವನಿಗೆ? ಅಸಂಜ್ಞಿದೊಳಗನ ಆಯ್ತಲ್ಲ. ಬಹಳ ಅದ್ಭುತ ಮಾತಿದೆ ರೀ. ಅಸಂಜ್ಞಿದೊಳಗನ ಆಯ್ತರಿ ಅದ. ಹಾಗಾದ್ರೆ ಶಾಸ್ತ್ರಾಭ್ಯಾಸದಿಂದ ಜ್ಞಾನ ಬೆಳೀತಿದೆ ಅನ್ನೋದು ಎಲ್ಲಿದ್ದೇನೆ? ಅಸಂಜ್ಞಿದೊಳಗನ ಸಂಜ್ಞಿ ಪಂಚೇಂದ್ರಿಯ ದಶದ ರಚನೆ ಮಾಡ್ಕೊಂಡು ಅಥವಾ ಎಲ್ರಿ ಯಾರು ಮಾಡ್ಕೊಂಡು? ಗುರುವಿನ ಉಪದೇಶದಿಂದ, ಪರೀಶಃ ಸಹನದಿಂದ, ಯಾವುದರಿಂದ ಮಾಡ್ಕೊಂಡ? ಅರೇ ಜ್ಞಾನದ ವಿಕಾಸ ಆಗುವ ಸಲುವಾಗಿ ಸಂಜ್ಞಿ ಪಂಚೇಂದ್ರಿಯ ಬೇಕಾಗಿಲ್ಲ. ಅಸಂಜ್ಞಿಯೊಳಗೆ ವಿಕಲತ್ರಯದೊಳಗ ಅರೇ ಅವಿವಕ್ಷಿತ ಪರ್ಯಾಯ ಒಂದು ಆಧಾರ ಆಗಿದ್ದಿರಬಹುದು. ಆ ಭರತೇಶನ ಮಕ್ಕಳೆಲ್ಲ ಬಂದರಲ್ಲ, ಎಲ್ಲಿಂದ ಬಂದರು? ನಿಗೋಧದಿಂದ ಬಂದರ್ರಿ. ಅರೇ ನಾವು ಪರಾವಲಂಬನೆಯ ಆಗ್ರಹ ಬಿಟ್ಟು ಕೊಡ್ಬೇಕು. ಪರಾವಲಂಬನೆಯು ಯಾವ ದ್ರವ್ಯಕ್ಕೆ ಇಲ್ಲವೇ ಇಲ್ಲ. ಯಾವ ದ್ರವ್ಯ ಇನ್ನೊಂದು ದ್ರವ್ಯದ ಕಾರಣದಿಂದ ಲಾಭಕ್ಕೊಳಗಾಗೋದ ಅಥವಾ ಹಾನಿಗೊಳಗಾಗೋದ ಸಾಧ್ಯನೇ ಇಲ್ಲ. ಕರ್ಮದ ಕಾರಣದಿಂದ ಜೀವನಿಗೆ ದುಃಖ ಆಗ್ತಿದೆ, ರೋಗದ ಕಾರಣದಿಂದ ಜೀವನಿಗೆ ನವೀನ ಕರ್ಮದ ಬಂಧ ಆಗ್ತಿದೆ. ಹೀಗೆ ಮಾತ ಸರ್ವಥಾ ಇಲ್ಲ. ನಿಗೋಧದಿಂದ ಬಂದು ಆ ಜೀವಗಳು ಅವಿವಕ್ಷಿತ ಒಂದು ಅಥವಾ ಎರಡು ಭವ ಧಾರಣ ಮಾಡಿದ್ದಿರಬಹುದ್ರಿ. ಅದರದ್ದು ವಿವಕ್ಷೆ ಇಲ್ಲ, ಆಗಮದೊಳಗೆ ಹೇಳಿಲ್ಲ ಅದನ್ನು. ಅದರ ನೇರವಾಗಿ ಏಕೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯ ಆಗುವುದಿಲ್ರಿ. ವಿಚಾರ ಮಾಡ್ರಿ, ಎಲ್ಲೋ ಒಂದು ಅವಿವಕ್ಷಿತ ಒಂದು ಅಂತರ್ಮುಹೂರ್ತರೇ ಎರಡು ಇಂದ್ರಿಯದ ಭವ ಧಾರಣ ಮಾಡಿದವ್ರಿ. ಅವು ಜೀವ ಬರ್ತಿದೆ ಅಲ್ಲ, ಅವು ಹುಳು ಆದು ಅಂಥೇಳಿ, ದುಡ್ಡಿನ ಹುಳು ಆದು ಅಂಥೇಳಿ ಬಂತು. ಹೋಗಲಿ, ಏನೋ ಆದ್ರೂ ಕೂಡ ಚಕ್ರವರ್ತಿಯ ಪುತ್ರ ಆಗುವಂತಹ ಪುಣ್ಯ ಯಾವುದರಿಂದ ಮಾಡಿದೋ? ಚಕ್ರವರ್ತಿಯ ಪುತ್ರ ಮತ್ತು ತದ್ಭವ ಮೋಕ್ಷಗಾಮಿ. ವಿಚಾರ ಮಾಡ್ರಿ. ಏನು ವಿವೇಚನೆ ಇಲ್ರಿ, ಆದ್ರ ಸತ್ಯ ಇದೆ ಅಲ್ಲ. ವಿವೇಚನೆ ಹೇಗೆ ಮಾಡವ್ರಿ? ವಿವೇಚನೆ ಹೀಗೆ ಮಾಡಿದ್ರು. ಹೇಗ? ಪುಣ್ಯ ಮಾಡುವ ಸಲುವಾಗಿ ಕೂಡ ಇವನಿಗೆ ಸಂಯೋಗದ ಅವಶ್ಯಕತೆ ಇಲ್ಲ. ಪುಣ್ಯ ಮಾಡುವ ಸಲುವಾಗೇನೂ ಇಲ್ಲ, ಜ್ಞಾನದೊಳಗೆ ವಿಕಾಸ ಬರುವ ಸಲುವಾಗೇನೂ ಇಲ್ಲ. ಸಂಜ್ಞಿ ಪಂಚೇಂದ್ರಿಯ ದಶೆಯ ಸಲುವಾಗಿ ಏನು ಮಾಡಿದ್ ಹೇಳ್ರಿ? ಆ ಜೀವಗಳಂತೂ ಚಕ್ರವರ್ತಿಯ ಪುತ್ರರಾದ್ರು, ಅವ್ರದ್ದು ವಿಶೇಷ ಪುಣ್ಯ ಮಾಡಿದ್ರು, ಅವ್ರನ್ನ ಬಿಡೋನು. ಆದರೆ ನಾವೆಲ್ಲ ಎಲ್ಲಿಂದ ಬಂದಿದ್ದೇವಲ್ಲ, ಆ ಸಂಜ್ಞಿ ಪಂಚೇಂದ್ರಿಯ ದಶೆಯ ನಿರ್ಮಾಣ ಎಲ್ಲಿ ಮಾಡ್ಕೊಂಡೇವ್ರಿ? ವಿಕಲತ್ರಯದೊಳಗೆ ಅಥವಾ ಸಂಜ್ಞಿದೊಳಗನರ್ಲ. ಕ್ರಮದಿಂದ ಏನು ಬರುವುದಿಲ್ರಿ ಜೀವ. ಏಕೇಂದ್ರಿಯದಿಂದ ದ್ವಿಇಂದ್ರಿಯ, ದ್ವಿಇಂದ್ರಿಯದಿಂದ ತ್ರಿಇಂದ್ರಿಯ, ಹಿಂಗೆ ಕ್ರಮದಿಂದ ಏನು ಬರುವುದಿಲ್ಲ. ಆದ್ರೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ಇದೆ ಕಷ್ಟ ಅನ್ನೋದು ಹೇಳೋ ಸಲುವಾಗಿ ಏಕೇಂದ್ರಿಯದೊಳಗೆ ಅನಂತ ಕಾಲ ಚಿಂತಾಮಣಿ ರತ್ನದ ಪ್ರಾಪ್ತಿಯ ಆಗುವ ಹಾಗೆಯೇ ತ್ರಸ ಪರ್ಯಾಯದ ಪ್ರಾಪ್ತಿ. ಆ ತ್ರಸ ಪರ್ಯಾಯದೊಳಗೂ ಕೂಡ ಎರಡಿಂದ್ರಿಯ ಅಸಂಖ್ಯ ಬಾರಿ ಆದ ನಂತರ ಎಂದೋ ಒಮ್ಮೆ ಮೂರಿಂದ್ರಿಯ ಸಿಕ್ಕಿದೆ.
3 ಇಂದ್ರಿಯ ಅಸಂಖ್ಯ ಬಾರಿ ಆದ ನಂತರ ಎಂದೋ ಒಮ್ಮೆ 4 ಇಂದ್ರಿಯ. ಇದೆಲ್ಲ ಕ್ರಮ ಹೇಳಿದಾರೆ. ಆದ್ರೆ ಹಾಗೇ ಆಗಬೇಕು ಹೀಗೆ ನಿಯಮ ಇಲ್ಲ, ತಿಳಿತದೆ. ಹಾಗೇ ಆಗ್ಬೇಕು, ಏಕೇಂದ್ರಿಯದಿಂದ ದ್ವಿಂದ್ರಿಯಕ್ಕನ ಬರ್ಬೇಕು, ಹೀಗೇನು ಮಾತಿಲ್ಲ. ಆದ್ರೆ ವಿಕಲತ್ರಯದೊಳಗೆ 1 ಅಥವಾ 2 ಭವ, ಕ್ಷುದ್ರ ಭವ, ಕಮ್ಮಿ ಆಯುವಿನ ಭವ ಧಾರಣ ಮಾಡದೆ ಜೀವ ನೇರವಾಗಿ ಸಂಜ್ಞೆ ಪಂಚೇಂದ್ರಿಯ ಆಗುವುದಿಲ್ಲ. ಆದರೆ ಎಲ್ಲಿ ಒಂದಿಷ್ಟು ಒಂದು ಅಂತರ್ಮುಹೂರ್ತದ ದ್ವಿಂದ್ರಿಯ ಅಥವಾ ತ್ರೀಂದ್ರಿಯ ಭವ ಧಾರಣ ಮಾಡಿದರೆ ಈ ಚಕ್ರವರ್ತಿಯ ಪುತ್ರ ಆಗುವಂಥ ಪುಣ್ಯ ಅಥವಾ ಇಂಥ ಸಂಜ್ಞೆ ಪಂಚೇಂದ್ರಿಯ ಆಗುವಂಥ ಜ್ಞಾನದ ವಿಕಾಸ ಎಲ್ಲಿ ಮಾಡಿದ್ದ? ಏಕೇಂದ್ರಿಯದೊಳಗನೆ ಮಾಡಿದ್ದಾರೆ. ಅಡುಗೆ ಮಾಡಿ ತಯಾರಿದ್ದ ನಂತರ ಊಟ ಮಾಡೋದಿದೆ ಅಲ್ಲ, ಹಾಗಾದ್ರೆ ಆ ಅಡಿಗೆ ಎಲ್ಲ ಎಲ್ಲಿ ಮಾಡಿದ್ದ? ಅದಕ್ಕೆ ಬೇಕಾಗುವ ಸಾಧನಗಳನ್ನೆಲ್ಲ ಎಲ್ಲಿ ತಂದಿದ್ದ? ಏಕೇಂದ್ರಿಯದೊಳಗನ ರೀ. ಅಂದ್ರೆ ಗುರುವಿನ ಉಪದೇಶ ನನಗೆ ಸಿಗಲಿಲ್ಲ, ಚತುರ್ಥ ಕಾಲ ಇಲ್ಲ, ಸಮೂಹ ಸರಣ ಇಲ್ಲ, ನನಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಶಿಖರ್ಜಿಗೆ ಹೋಗೋದಾಗ್ತಾ ಇಲ್ಲ, ಇಂಥದ್ಯಾವುದು ಬೇಕಿಲ್ಲ. ಜೀವನಿಗೆ ಜೀವಹಿತದ ಕಾರ್ಯ, ಜೀವನಿಗೆ ಸ್ವಯಂ ತನ್ನ ಅಹಿತದ ಕಾರ್ಯ ಆಗುವ ಸಲುವಾಗಿ ಅನ್ಯ ಯಾವ ಪರದ್ರವ್ಯ ಯಾವುದೇ ಪ್ರಕಾರದಿಂದ ಅಂಶ ಮಾತ್ರ ಕೂಡ ಸಹಾಯ ಉಪಕಾರ ಅಪಕಾರಕ ಇಲ್ಲ. ಹಾಗಾದ್ರೆ ಇಂದಿನವರೆಗೆ ಏನೆಲ್ಲ ನಮಗೆ ಹಾನಿಯಾಗಿದೆ ಅದು ಬಸ್ ನಮ್ಮಿಂದಾಗಿದೆ. ಅನಂತ ಕಾಲ ನಾವು ಸಂಸಾರದೊಳಗನ ಅದೇವು. ಎಂದಿನಿಂದ ಅದೇವು? ಅನಾದಿಯಿಂದ ಇದ್ದೇವೆ. ಇಂದಿನವರೆಗೆ ಎಷ್ಟು ಜೀವರುಗಳ ಸಿದ್ಧಾಲಯವನ್ನು ತಲುಪಿದರೋ ಅವರೆಲ್ಲರ ವಿದ್ಯಮಾನತೆಯೊಳಗೆ ನಮ್ಮದು ಎಲ್ಲೆಲ್ಲೇ ಉಪಸ್ಥಿತಿ ಇರ್ತದೆ. ಹಾಗಾದ್ರೆ ಈ ಅನಂತ ಕಾಲದಿಂದ ಅಷ್ಟು ಜೀವರುಗಳೆಲ್ಲ ಹೋದರನು ಕೂಡ ನಾನ್ಯಾಕೆ ಹೋಗಲಿಲ್ಲ? ನನ್ನನ್ನು ಯಾರಾದರೂ ದ್ವೇಷದಿಂದ ಇಲ್ಲೇ ಇಟ್ಟು ಹೋದರೂ ಹೀಗೆ ಮಾತಿಲ್ಲ. ವೈರ ಬುದ್ಧಿಯಿಂದ ಎಲ್ಲರೂ ಸೇರಿ ನನ್ನನ್ನು ಇಲ್ಲೇ ಬಿಟ್ಟು ಹೋದರೂ ಹೀಗೆ ಮಾತಿಲ್ಲ. ಇಲ್ಲೇ ಇರ್ಲಿಕ್ಕೆ ಕಾರಣ ನಾನೇ. ಯಾರು ಹೋಗಿದಾರೋ ಅವರು ತಮ್ಮ ಕಾರಣದಿಂದ ಹೋಗಿದ್ದಾರೆ, ಅವ್ರನ್ನ ಯಾರೂ ತಗೊಂಡು ಹೋಗಿಲ್ಲ. ಯಾರು ಹೋಗಿದಾರೋ ಅವರು ತಮ್ಮ ಕಾರಣದಿಂದ ಹೋಗಿದಾರೋ, ಯಾರು ಹೋಗಲಿಲ್ಲ ಅವರು ತಮ್ಮದೇ ಅಪರಾಧದಿಂದ ಪ್ರಮಾದದಿಂದ ಉಳಿದಿದ್ದಾರೆ. ತಮ್ಮದೇ ಅಪರಾಧ, ತಮಗೆ ವಿಶ್ವಾಸ ಆಗಲಿಲ್ಲ ಸಂಸಾರದಲ್ಲಿ ದುಃಖ ಇದೆ ಅನ್ನೋದು. ಅಂಚಳನ ಆ ಸಂಸಾರದೊಳಗೆ ಆಕರ್ಷಿತಾಗಿ ಪರ್ಯಾಯ ಕ್ಷಣಭಂಗುರ ಇದೆ ಅನ್ನೋದರ ವಿಶ್ವಾಸ ಆಗಲಿಲ್ಲ ಅಂಥೇಳಿ ಪರ್ಯಾಯದೊಳಗ ರಥ ಒಳಗ್ರೆ ಈ ಜೀವ. ಯಾವಾಗ ವಿಶ್ವಾಸ ಆಗೀತು ಆಗ ಏನಾಗ್ತಾನೋ ಪರ್ಯಾಯದಿಂದ ವಿಮುಖ ಆಗ್ತಾನೆ. ಪರ್ಯಾಯದೊಳಗ ರುಚಿಯುಳ್ಳವನಾಗುತ್ತಾನೆ, ಪರ್ಯಾಯದಿಂದ ವಿಮುಖ ಆಗ್ತಾನೆ, ಪರ್ಯಾಯದಿಂದ ಉದಾಸ ಆಗ್ತಾನೆ, ಉದಾಸ ಆಗ್ತಾನೆ. ಯಾವಾಗ ಪರ್ಯಾಯದ ಸ್ವರೂಪ ಜ್ಞಾನಕ್ಕೆ ಹೇಗಿದೆಯೋ ಹಾಗೆ ಭಾಸಿತಾಗ್ತಿದೆಯೋ ಆಗ ಪರ್ಯಾಯದಿಂದ ಜ್ಞಾನ ವಿಮುಖ ಆಗ್ತಿದೆ, ಅರುಚಿಯುಳ್ಳದ್ದಾಗ್ತಿದೆ. ಆವಾಗ ಪರ್ಯಾಯದ ರುಚಿ ಬಿಟ್ಟು ಹೋಗ್ತಾ ಇದ್ದ ಹಾಗೆ, ಅರೆ ಪರ್ಯಾಯದ ರುಚಿ ಬಿಟ್ಟು ಹೋಗ್ತಾ ಇದ್ದ ಹಾಗೆ ಜೀವ ನಿಜವಾದ ಜ್ಞಾನಿನೋ ಅದನ್ನು ಅವನ ಆಚರಣೆನೂ ಎಂಥದ್ದಿದೆ? ನಿಜವಾದ ಆಚರಣೆ ಇದೆ, ಸತ್ಯ ಆಚರಣೆ ಇದೆ, ಸಮ್ಯಕ ಆಚರಣೆ ಇದೆ. ಬರೇ ಜ್ಞಾನಕ್ಕ ಪರ್ಯಾಯದ ರುಚಿ ಬಿಡಬೇಕಾಗಿದೆ. ಬಹಳ ಅದ್ಭುತ ಮಾತು ಹೇಳ್ರಿ. ನಿರ್ವಿಕಲ್ಪ ವಸ್ತು ಮಾತು. ಅಲ್ಲೇನು ಹೇಳಿ ಮೊದಲಿನ ಮಾತು, ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಅರೆ ತಮ್ಮ ತಮ್ಮ ಎಷ್ಟು ಪ್ರತಿಯೊಂದು ಶಬ್ದ ಏನದವಲ್ಲ ವಿಶೇಷ 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 ವಿಶೇಷಣವುಳ್ಳವರವರೇ. ಸಮ್ಯಕ್ ದೃಷ್ಟಿ ಅನ್ನೋದೇ ಮೊದಲು ಎಲ್ಲಕ್ಕಿಂತ ದೊಡ್ಡ ವಿಶೇಷ. ಆಮೇಲೆ ಸಮ್ಯಕ್ ದೃಷ್ಟಿ ಯಾರದರ? ಜಡ ಇಲ್ಲ, ದೇಹ ಇಲ್ಲ, ಶಬ್ದ ಇಲ್ಲ, ಜೀವ ಇಲ್ಲ, ಜೀವ ಬಿಂಬ ಇಲ್ಲ, ಜೀವದಂದ್ರೆ ಜೀವ. ಎಷ್ಟು ವಿಶೇಷ ವಿಶೇಷಣ. ಸಮ್ಯಕ್ ದೃಷ್ಟಿ ಜೀವರುಗಳು ಏನ? ತಮ್ಮನು ವಿಶೇಷ ಇದೆ. ತನ್ನ ಏಕವಚನದೊಳಗೆ ಹೇಳಿದ್ರೆ ತನ್ನ ಜೀವರುಗಳು ಅಂಥೇಳಿ ಬಹಳ ತಗೊಂಡಿದ್ದಾರೆ ಅಂಥೇಳಿ ತಮ್ಮ ಇಷ್ಟ.
ಆದರೆ ತನ್ನನ್ನು ಬಿಟ್ಟು ಉಳಿದದ್ದೇನಿದೆ ಅದೆಲ್ಲವೂ ಏನಿದೆ ಮಿಥ್ಯಾತ್ವ. ತನ್ನನ್ನು ಬಿಟ್ಟು ಉಳಿದದ್ದೇ ಏನಿದೆ ಅದೆಲ್ಲವೂ ಯಾವುದರ ಮೇಲೆ ದೃಷ್ಟಿ ಹಾಕಿದ್ರೂ ಕೂಡ ಜೀವನಿಗೇನಿದೆ ಬಂಧ ಇದೆ. ತನ್ನನ್ನು ಬಿಟ್ಟು ಆ ತನ್ನ ಎಂಥದ್ದ ಶುದ್ಧ ಚಿದ್ರೂಪ, ಅಶುದ್ಧ ಭಾವ ಅಲ್ಲ, ದೇಹ ರೂಪದ ದಶ ಅಲ್ಲ, ಕರ್ಮದ ಉದಯ ರೂಪದ ದಶ ಅಲ್ಲ, ಪುಣ್ಯ ಪಾಪ ರೂಪದ ಭಾವ ಅಲ್ಲ, ಶುದ್ಧ ಚಿದ್ರೂಪ. ಅದೇನಿದೆ ಅದೇನಿದೆ ಕರ್ಮದ ಉಪಶಮದಿಂದ ಪ್ರಾಪ್ತ ಆಗಿಲ್ಲ, ಕರ್ಮದ ಉದಯದಿಂದ ಪ್ರಾಪ್ತ ಆಗಿಲ್ಲ, ಶುಭ ಕರ್ಮದ ಉದಯದಿಂದ ಪ್ರಾಪ್ತ ಆಗಿಲ್ಲ, ಸ್ವರೂಪ ಇದೆ. ಅದು ಶುದ್ಧ ಚಿದ್ರೂಪ ಏನಿದೆ ರೀ? ಸ್ವರೂಪ ಇದೆ ರೀ. ಯಾರ್ದಿದೆ? ತನ್ನದಿದೆ. ತನ್ನ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ? ಸ್ಥಿರತೆಯ ರೂಪದ ಸುಖ, ಸುಖ ಯಾವುದರಿಂದ ಆಗ್ತಿದೆ? ಅದರಲ್ಲಿ ಸ್ಥಿರ ಆಗುವುದರಿಂದ ಆಗ್ತಿದೆ. ಸ್ಥಿರ ಆಗುವುದರಿಂದ ಆಗ್ತಿದೆಯೋ ಅಥವಾ ಸ್ಥಿರ ಆಗುವುದರಿಂದ ಯಾವ ಸುಖ ಆಗ್ತಿದೆಯೋ ಅದರ ವಿಶ್ವಾಸದಿಂದ ಸ್ಥಿರ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ಸುಖ ಆಗ್ತಿದೆ. ಅದರ ಸಲುವಾಗಿ ಶ್ರದ್ಧಾ ಅನ್ನೋದೇನಿದೆ ಅಲ್ಲ, ಅದು ಧರ್ಮದ ಮೂಲ ಇದೆ ರೀ. ಸಮ್ಯಕ್ ದರ್ಶನ್ ಅಂದಿದಾರಲ್ಲ, ಸಮ್ಯಕ್ ಶ್ರದ್ಧೆ ಅಂದಿದಾರಲ್ಲ, ಅದು ಧರ್ಮದ ಸಲುವಾಗಿ ಮೂಲ. ಮೂಲ ಅರ್ಥಾತ್ ಒಂದಾಗಿದೆ. ಅದರ ನಂತರ ಸೊನ್ನೆಗಳು ಎಷ್ಟು ಬರ್ತಾವೋ ಆ ಪ್ರತಿಯೊಂದು ಸೊನ್ನೆಗೆ ಎಷ್ಟೆಷ್ಟು ಬೆಲೆ ಬರ್ತಿದೆ ರೀ? 10 ಪಟ್ಟು ಬೆಲೆ ಬರ್ತದೆ. ಸರಿ, ಏಕೆ? ಸ್ಥಿರತೆಯ ರೂಪದ ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು, ಸ್ಥಿರತೆಯ ಸುಖವನ್ನು ಅಲ್ಲಿಲ್ಲ, ಸ್ಥಿರತೆಯ ರೂಪದ ಸ್ಥಿರ ಇದ್ದಾರೆ ಯಾರ ಅಂಥದ್ದನ್ನ ಇವರು ಸುಖದ ಅನುಭವ ಮಾಡ್ತಾ ಇದ್ದಾರೆ. ಯಾರು ಸ್ಥಿರ ಇದ್ದರು? ಸಿದ್ಧರಿದ್ದಾರಲ್ಲ, ಅವರಿಗೆ ಅಂಥ ಸುಖದ ಅನುಭವ ಆಗ್ತಾ ಇದೆಯಲ್ಲ, ಅಂಥದೇ ಸುಖದ ಅನುಭವ. ಸ್ವರೂಪದ ಈ ಸ್ಥಿರತಾ ಇಲ್ಲದ್ರೆ ಸುಖ ಇದೆ. ಹಾ, ಸ್ಥಿರತಾ ಇಲ್ಲಾದ್ರೂ ಸುಖ ಇದೆ. ಬಹಳ ಇದಕ್ಕೆ ಬೇಕಾದಷ್ಟು ದೃಷ್ಟಾಂತ ನಮ್ಮ ಜೀವನದೊಳಗೆ. ಇನ್ನೂ ಒಂದು ತುತ್ತನೂ ತಿಂದಿಲ್ಲ, ಬೆಳಿಗ್ಗೆಯಿಂದ ಒಂದು ಬಿಂದೂನೂ ನೀರು ಕುಡ್ದಿಲ್ಲ, 12 ಆಗ್ತಿದೆ, ತಟ್ಟೆಯೊಳಗೆ ಹಾಕಿ ಇಟ್ಟಿದ್ದಿದೆ, ಬಂದು ಕೂತಿದ್ದೇನೋ, ಇನ್ನೂ ಒಂದು ತುತ್ತನೂ ತಿಂದಿಲ್ಲ. ಅದರ ಆಹಾರ ಸೇವನೆಯ ತೃಪ್ತಿಯ ಅನುಭವ ಆಗ್ತಿದೆಯೋ ಅಥವಾ ಇಲ್ಲ? ಪ್ರಯೋಗ ಮಾಡಿ ನೋಡ್ರಿ. ಇವತ್ತು ಇನ್ನೂ ನೀರು ಇಟ್ಕೊಂಡಿದ್ದೇನೆ ಸ್ನಾನಕ್ಕೆ, ಇನ್ನೂ ಒಂದು ಬಿಂದುನೂ ಮೈ ಮೇಲೆ ಹಾಕೊಂಡಿಲ್ಲ, ಸ್ನಾನದಿಂದ ಆಗಬೇಕಾದಂಥ ಶುಚಿತ್ವದ ಅನುಭವ ಶುರುವಾಗ್ತಿದೆಯೋ ಅಥವಾ ಇಲ್ರಿ? ಅಂಥೇಳಿನ ಮಂದಿರಕ್ಕೆ ಹೋಗುವ ವಿಚಾರ ಬರ್ತಾ ಇದ್ದ ಹಾಗೆ ಏನಾಯ್ತು? ಅದೆಲ್ಲ ಹೇಳಿದಾರಲ್ಲ, ಫಲ 1 ಉಪವಾಸದ ಫಲ, 10 ಉಪವಾಸದ ಫಲ, 100 ಉಪವಾಸದ ಫಲ. ಅರೆ ಇನ್ನ ಏನು ಮಾಡೇ ಇಲ್ಲ. ಮಂದಿರಕ್ಕೆಲ್ಲಿ ಹೋಗಿದಂದ್ರೆ ಬರೀ ಮಂದಿರಕ್ಕೆ ಹೋಗ್ಲಿಕ್ಕೆ ವಿಚಾರ ಬಂತು ಅಂತಂದ್ರೆ ಮನೆಯಲ್ಲಿದ್ದಾನೆ, ಇನ್ನೂ ಒಂದು ಹೆಜ್ಜೆನೂ ಮನೆಯಿಂದ ಹೊರ ಕೂಡ ಇರಿಸಿಲ್ಲ, ಆದ್ರೆ ವಿಚಾರ ಬಂತು. ದರ್ಶನದ ಡಬ್ಬಿ ತಗೊಂಡ ಅಂದ್ರೆ 1 ಉಪವಾಸದ ಫಲ, ಗಮನ ಶುರು ಮಾಡಿದ 10 ಉಪವಾಸದ ಫಲ, ಮನೆ ಬಿಟ್ಟು ಮಾರ್ಗದೊಳಗೆ ಬಂದ 100 ಉಪವಾಸದ ಫಲ, ಮಂದಿರದ ಅಂಗಣದೊಳಗೆ ಬಂದ 1000 ಉಪವಾಸದ ಫಲ, ಮಂದಿರದ ಮೆಟ್ಲ ಹಚ್ಚಿದ 1,00,000 ಉಪವಾಸದ ಫಲ. ಹೇಳಿದ್ರಲ್ಲ, ಯಾಕೆ ಹೇಳಿದರು ಅಂದ್ರೆ ಭಾವ ಆ ರೀತಿ. ಇನ್ನೂ ದರ್ಶನ ಆಗೇ ಇಲ್ರಿ. ಹಾಗಾದ್ರೆ ಇವು ಸ್ಥಿರ ಆಗಿಲ್ಲ ಇನ್ನೂ. ಆದರೆ ಸ್ಥಿರ ಆದವರು ಎಂಥ ಸುಖ ಇದೆಯಲ್ಲ, ಅಂಥ ಸುಖವನ್ನು ಯಾಕೆ ಮಾಡುವುದಿಲ್ಲ? ಮಾಡೇ ಮಾಡ್ತಾನೋ ಅಂಥೇಳಿ ಉತ್ತರ ನಮ್ಮ ಕಡೆಯಿಂದ ಪಡೆಯೋದಿದೆ ಅಂತ ಪ್ರಶ್ನೆ ಇದೆ. ಏಕೆ ಮಾಡುವುದಿಲ್ಲ ಅಂತ ತಿಳಿತು ಅಂದುಕೊಳ್ತೇನೆ ಕಡೆ. ಮತ್ತು ಮೊದಲನೇ ವಾಕ್ಯನ ಮತ್ತು ನಾಳೆ ಬಂದರೂ ಬರಬಹುದು. ಏನೈತಿ ಅದ್ರ ತಾವನ್ನು ಕನ್ನಡ ಯಾಕೋ ನಂಗೆ ವ್ಯತ್ಯಾಸ ಆಗ್ತಾ ಇದೆ. ಹಿಂದಿ ಒಳಗೆ ಸ್ಥಿರತಾ ರೂಪ ಸುಖಕ್ಕೂ ಕ್ಯೋ ನ ಕರೆ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ? ಅಲ್ಲಿ ನೀತಿ ಕ್ಯೋನ ಕರೆ ಯಾಕೆ ಮಾಡಬಾರ್ದು?
ಮಾಡೇ ಮಾಡ್ತಾನೆ ಅನ್ನೋ ಉತ್ತರನೇ ಈ ಪ್ರಶ್ನೆಗೆ ಇದೆ ರೀ. ಯಾಕೆ ಮಾಡುವುದಿಲ್ಲ, ಯಾಕೆ ಅನುಭವ ಮಾಡುವುದಿಲ್ಲ, ಇಷ್ಟೇ ಇದೆ ವ್ಯತ್ಯಾಸ.